मन के मते न चालिए, मन के मते अनेक, जो मन पग असवार है, सो साधु कोई एक। ಇದು ಪರಂ ಸಂತ್ ಸದ್ಗುರು ಕಬೀರದಾಸರ ವಾಕ್ಯ ಇದ್ದದ್ದು. ಈ ಪ್ರಪಂಚದಲ್ಲಿ ಎರಡು ಮಾರ್ಗ ಇದೆ. ಒಂದು ಗುರುಮುಖತ್ವ, ಒಂದು ಮನಮುಖತ್ವ. ಮನಸ್ಸು ಸದಾಕಾಲ ಚಂಚಲದಲ್ಲಿ ಅದೆ, ಅದಕ್ಕೆ ಸ್ಥಿರತ್ವ ಇಲ್ಲ. ಅನೇಕ ವಿಧವಾದಂತಹ ಮಾರ್ಗಗಳಲ್ಲಿ ಅದು ಸಂಚಾರ ಮಾಡ್ತಿರ್ತದೆ. ಮನಸ್ಸಿಂದು ರೂಪ ಯಾರಿಗೂ ಕಾಣಿಸ್ಲಿಲ್ಲ, ಆದರೆ ಮನಸ್ಸು ಮಾಡುವ ಮೋಸ ಎಲ್ರಿಗೂ ಗೊತ್ತಾಗ್ತದೆ. ಪರಮಾರ್ಥದಲ್ಲಿ ಯಾರು ಜೀವಿಗಳು ನಡೀತಾರೆ ಅವರಿಗೆ ಮುಖ್ಯವಾಗಿ ಮನಸ್ಸಿನ ಮೇಲೆ ಅಧಿಕಾರ ತರುವುದು ಬೇಕಾಗ್ತದೆ. ಎಲ್ಲಿಯವರೆಗೆ ನಾವು ಮನಸ್ಸಿಂದೇ ಮಾತು ಕೇಳ್ತೇವೆ ಅಲ್ಲಿವರೆಗೆ ನಮಗೆ ಪರಮಾರ್ಥ ಸಿದ್ಧಿ ಆಗುವುದಿಲ್ಲ. ಕಾರಣ ಮನಸ್ಸಿನ ಗತಿ ಹೊರಮುಖವಾಗಿದೆ, ಗುರುಮುಖತ್ವ ಒಳಮುಖವಾಗಿದೆ. ಪ್ರತಿಯೊಬ್ಬ ಮಹಾತ್ಮನೂ ಸಹ ಈ ಮನಸ್ಸನ್ನು ತನ್ನ ಅಧೀನದಲ್ಲಿ ಇರಿಸಿಕೊಂಡು ಪರಮಾರ್ಥ ಮಾಡಿದ್ದಾನೆ. ಅಂದ್ರೆ ಪರಮಾರ್ಥದ ಗತಿ ಸಿದ್ಧಿ ಅದು ಹೊರಗಡೆಗಿಲ್ಲ. ಅದಕ್ಕೆ ಎಲ್ಲ ಮಹಾತ್ಮರು ಅಂತರ್ಮುಖರಾಗಿಬಿಟ್ರು. ಅಂತರ್ಮುಖದಲ್ಲಿ ಗುರು ಸಿಗ್ತಾನೆ. ಗುರು ಅಂದ್ರೆ ಅದೊಂದು ಶಕ್ತಿ, ವ್ಯಕ್ತಿ ಅಲ್ಲ. ಅದು ದೇಹದಾರಿ ಗುರುಗಳು ಅನೇಕ ಮಂದಿ ಸಿಕ್ಕಬಹುದು, ಆದರೆ ದೇಹಾತೀತವಾಗಿರ್ತಕ್ಕಂಥ ಗುರು ಶಕ್ತಿ ನಮ್ಮ ಅಂತರದಲ್ಲಿ ಪ್ರವೇಶಿತ ಮಾಡುವ ಯುಕ್ತಿ ಉಪಾಯ ತಿಳಿದವರಿಗೆ ಮಾತ್ರ ಅದು ಗೊತ್ತಾಗ್ತದೆ. ಅದಕ್ಕೆ ಏನಂತಾರೆ ಕಬೀರದಾಸರು, ನೀನು ಮನಸ್ಸಿನ ಗತಿಗೆ ಬಿಟ್ಟು ಬಿಡು, ಮನಸ್ಸು ಮಾತು ಕೇಳಬೇಡ, ಗುರುವಿಂದೇ ಮಾತು ಕೇಳು. ಗುರು ನಿನ್ನ ಅಂತರದಲ್ಲಿ ಶಬ್ದರೂಪವಾಗಿಯೂ ಪ್ರಕಾಶ ರೂಪವಾಗಿಯೂ ಇದ್ದ. ಅದನ್ನೇ ಅಂತರ್ವಾಣಿ ಅಂದು, ದಿವ್ಯವಾಣಿ ಅಂದು. ಕ್ರಿಶ್ಚಿಯನ್ರು ಅದನ್ನೇ ವರ್ಡ್ ಅಂದ್ರು, ಮುಸಲ್ಮಾನರು ಅದಕ್ಕೆ ಭಾಂಗಿ ಆಸ್ಮಾನ್ ಅಂತ ಹೇಳಿ ಕರೆದು. ಅದು ನಮ್ಮ ಒಳಗೆ ಇದೆ. ಸ್ಥೂಲ, ಸೂಕ್ಷ್ಮ, ಕಾರಣ, ಶರೀರ ಅಂತ ಹೇಳಿ ಮೂರು ಭಾಗ ಉಂಟು ನಮ್ಮಲ್ಲಿ. ಎಲ್ಲಿವರೆಗೆ ನಾವು ಮನಸ್ಸಿನ ಮಾತು ಕೇಳಿ ನಡೀತೇವೋ ಅಲ್ಲಿವರೆಗೂ ಸ್ಥೂಲ ಶರೀರದಲ್ಲಿ ಇರ್ತೇವೆ. ಸದ್ಗುರುವಿನ ಮಾತು ಯಾರು ಮನಸ್ಸಿ ನಡೀತಾರೆ ಅವರು ಸೂಕ್ಷ್ಮ ಶರೀರದಲ್ಲಿ ಪ್ರವೇಶಿತರಾಗುತ್ತಾರೆ. ನಮಗ ಆನಂದವೂ ಸುಖವೂ ಸಂತೋಷವೂ ಅಥವಾ ದುಃಖ ಕ್ಲೇಶಾದಿಗಳು ಅನುಭವಕ್ಕೆ ಬರುವುದು ಸೂಕ್ಷ್ಮ ಶರೀರದಲ್ಲಿ. ಆ ಸೂಕ್ಷ್ಮ ಶರೀರದಲ್ಲಿ ಪ್ರವೇಶಿತವಾದಾಗ ನಾನು ಯಾರು, ಎಲ್ಲಿಯವನು, ಯಾಕಾಗಿ ಇಲ್ಲಿಗೆ ಬಂದೆ, ಇಲ್ಲಿ ಏನು ಮಾಡಬೇಕಾಗಿದೆ ಅಂತಕ್ಕಂತಹ ವಿವೇಕ ಅಥವಾ ಜ್ಞಾನ ನಮಗೆ ಸಿದ್ಧಿಯಾಗುತ್ತದೆ. ಯಾರಿಗೆ ಈ ವಿವೇಕ ಜ್ಞಾನ ಸಿದ್ಧಿ ಆಯಿತು ಅವರಾದರೆ ಮನಸ್ಸಿನ ಗತಿಯಿಂದ ಬಿಡಿಸಿಕೊಂಡು ಆ ಪರಮಾತ್ಮನ ಶಕ್ತಿಯಾದಂತಹ ಧ್ವನಿಯಲ್ಲಿ ಅಥವಾ ಪ್ರಕಾಶದಲ್ಲಿ ಸೇರಿ ಜೀವನ್ಮುಕ್ತರಾಗ್ತಾರೆ. ಅದಕ್ಕೆ ಅಡ್ಡಪಡಿಸುವುದು ಯಾವುದಂದ್ರೆ ನಮ್ಮ ಮನಸ್ಸೇ. ಮನಸ್ಸಂದ್ರೆ ಏನು?
ಬರೀ ಸಂಕಲ್ಪ, ವಿಕಲ್ಪ ಮತ್ತು ಭ್ರಮ ಇವು ಮೂರು ಕೂಡಿ ಮನಸ್ಸಿನ ರೂಪವಾಗಿರುತ್ತದೆ. ಎಲ್ಲಿಯವರೆಗೂ ಈ ಸಂಕಲ್ಪ, ವಿಕಲ್ಪ, ಭ್ರಮಾದಿಗಳಲ್ಲಿ ನಾವು ಇರ್ತೇವೋ ಅಲ್ಲಿವರೆಗೂ ನಮ್ಮ ಅಂತರದಲ್ಲೇ ಇರ್ತಕ್ಕಂಥ ಪರಮಾತ್ಮ ಶಕ್ತಿಯ ದರ್ಶನ, ಸ್ಪರ್ಶನ, ಆ ಆನಂದ ನಮಗೆ ಸಿಕ್ಕುವುದಿಲ್ಲ. ಅದಕ್ಕಾಗಿ ಮನಸ್ಸಿನ ಗತಿಯಿಂದ ನೀನು ತಪ್ಪಿಸಿಕೊಳ್ಳುವ ಕೆಲಸ ಮಾಡು. ಮನ ಜೀತ ಜಗ್ ಜೀತ. ಯಾರು ಈ ಮನಸ್ಸಿಗೆ ತಮ್ಮ ಸ್ವಾಧೀನದಲ್ಲಿ ತರ್ತಾರೆ ಅವರೇ ಪ್ರಪಂಚವನ್ನು ಗೆದ್ದರು ಅಂತ. ವೀರಾದಿ ಪುರುಷರು ಅನೇಕ ರೀತಿಯಾಗಿ ಇದ್ದಾರೆ, ಆದರೆ ಮನಸ್ಸಿನ ಮೇಲೆ ವಿಜಯವನ್ನು ತಂದವನೇ ನಿಜವಾದ ವೀರನು ಮತ್ತು ಶೂರನು. ಅಂಥವರು ಬಹಳ ವಿರಳ, ಎಲ್ಲೋ ಒಬ್ಬೊಬ್ಬರು ಸಿಗ್ತಾರೆ. ಕಾರಣ ಏನು ಅಂದರೆ ಮನಸ್ಸಿನ ಗತಿಯನ್ನ ಪ್ರತಿ ಕ್ಷಣವೂ ಎಚ್ಚರಿಕೆಯಿಂದ, ಜಾಗೃತಿಯಿಂದ ಪರಿಶೀಲನೆ ಮಾಡ್ತಿರ್ತಕ್ಕಂಥವನ ಆದರೆ ಮಾತ್ರ ಅದನ್ನು ತನ್ನ ಸ್ವಾಧೀನದಲ್ಲಿ ತಂದುಕೊಳ್ಳುವುದಕ್ಕೆ ಸಾಧ್ಯ. ಅದಕ್ಕಾಗಿ ವೇದ, ಶಾಸ್ತ್ರ, ಉಪನಿಷತ್ತಾದಿಗಳು ಏನಂತವೆ? ಉತ್ತಿಷ್ಠತ ಜಾಗ್ರತ. ಹೇ ಆತ್ಮನೇ, ನೀನು ಬಹಳ ಕಾಲದಿಂದ ಮನಸ್ಸಿನ ಗತಿಯಲ್ಲಿ ಅಜ್ಞಾನದ ನಿದ್ರೆ ಮಾಡ್ತಾ ಇದ್ದಿ. ಆ ನಿದ್ರೆಯಿಂದ ಎದ್ದೇಳು. ಹೇಗೆ ಎದ್ದೇಳಬೇಕು? ನಮ್ಗೆ ಅಜ್ಞಾನವ್ಯಾವುದೋ ಸುಜ್ಞಾನವ್ಯಾವುದೋ ಎರಡೂ ಗೊತ್ತಿಲ್ಲ. ಯುಗ ಯುಗಾದಿ ಜನ್ಮಗಳಾಗಿ ಹೋಯಿತು. ಮನಸ್ಸಿನ ಸಂಗತದಲ್ಲಿ ನಾವು ಅನೇಕ ಜನ್ಮಗಳನ್ನು ಧಾರಣೆ ಮಾಡ್ತಾ, ಆ ಜನ್ಮಾದಿಗಳ ಶರೀರದ ಸಂಬಂಧ ಮಾಡ್ತಾ, ಆ ಗುಣಗಳಲ್ಲಿ ಸಿಕ್ಕಿ ಹೋಗಿರುವುದರಿಂದ ನಮಗೆ ಜಾಗೃತ, ಸ್ವಪ್ನ, ಸುಷುಪ್ತಿ ಅವಸ್ಥೆಗಳೇ ಗೊತ್ತಾಗಲಿಲ್ಲ. ಜಡವಾಗಿ ಬಿಟ್ಟಿದ್ದೀವಿ. ಆ ಜಡತ್ವದಿಂದ ಮೇಲೆ ಎಬ್ಬಿಸುವುದೇ ಸದ್ಗುರುವಿನ ಕೆಲಸ. ಸದ್ಗುರು ನಮ್ಮ ಒಳಗಿದ್ದಾನೆ, ಹೊರಗಿಲ್ಲ. ಆ ಒಳಗಿರುವಂತಹ ಗುರು ಶಕ್ತಿಗೆ ತೋರಿಸಿಕೊಡ್ಲಿಕ್ಕಾಗಿ ಸಾಧು ಸಂತ ಮಹಾತ್ಮರುಗಳು ಈ ಪ್ರಪಂಚದಲ್ಲಿ ಅವತಾರ ಧಾರಣೆ ಮಾಡಿ ನಮಗೆ ಸುಜ್ಞಾನದ ಬೋಧೆಯನ್ನು ಕೊಡುತ್ತೆ, ಅಥವಾ ಸತ್ಸಂಗಕ್ಕೆ ಜಾಗೃತಪಡಿಸುತ್ತೆ, ಈ ಮನಸ್ಸಿನ ಸಂಗತಕ್ಕೆ ಬಿಡಿಸಿಬಿಡ್ತಾರೆ. ಆಗಲೇ ನಮಗೆ ಗೊತ್ತಾಗುವುದು ಮನಸ್ಸಿನ ಗತಿಯಿಂದ ನಮಗೆ ಎಂಥ ಒಂದು ಹೀನ ಸ್ಥಿತಿ ಬಂದಿತ್ತು, ಎಷ್ಟು ದುರ್ಗತಿಯಲ್ಲಿ ಹೋಗ್ಬಿಟ್ವಿ ಅನ್ನುವುದು ಗೊತ್ತಾಗ್ತದೆ. ಅದು ತಿಳಿದವನು ಗುರುವಿನ ಆಜ್ಞಾನುಸಾರವಾಗಿ ಧ್ಯಾನ, ಅಭ್ಯಾಸ, ಸ್ಮರಣ ಇದನ್ನು ಮಾಡ್ತಾ ಈ ಸ್ಥೂಲ ಶರೀರಕ್ಕೆ ವರ್ಜಿತ ಮಾಡಿ ಸೂಕ್ಷ್ಮ ಶರೀರದಲ್ಲಿ ಪ್ರವೇಶಿತ ಮಾಡ್ತಾರೆ. ಇದು ಶ್ರಮವಾದ ಕೆಲಸ ಅಂದ್ರೆ ಅಲ್ಲ. ಯಾಕಂದ್ರೆ ನೀನು ನಿನ್ನ ನಿಜವಾದ ಮನೆಗೆ ಹೋಗ್ಲಿಕ್ಕೆ ಬೇಕು. ಈ ಜನ್ಮವೇನು, ಇನ್ನು ಮತ್ತೆ ಸಾವಿರಾರು ಜನ್ಮಗಳು ನೀನು ಧಾರಣೆ ಮಾಡಿದ್ರು ಸಹ ಒಂದು ದಿವಸ ನೀನು ನಿನ್ನ ಮನೆಗೆ ಹೋಗಿ ಸೇರ್ಕೋಬೇಕು. ಅಂದ್ರೆ ನಮ್ಮ ಮನೆ ಇಲ್ಲಿ ಇಲ್ಲ ಅಂತ ಆಯ್ತು. ನಾವು ಮನಸ್ಸಿನ ಮಾತು ಕೇಳಿ ನಮ್ಮ ನಿಜವಾದ ಮನೆಯನ್ನು ಬಿಟ್ಟುಕೊಟ್ಟು ಈ ಸುಳ್ಳಾದಂತಹ ಚಲಾಯಮಾನವಾದಂತಹ ಪರಾಯಿಕರ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಪ್ರತಿಯೊಬ್ಬನೂ ಸಹ ಎಲ್ಲಿ ಎಷ್ಟು ಹೊತ್ತು ಕೂತರೂ ಸಹ ಏನಂತಾನೆ, ನಾನು ಹೋಗ್ಬೇಕು ಹೋಗ್ಬೇಕು ಅಂತ. ಇನ್ನೊಂದು ಸ್ವಲ್ಪ ಹೊತ್ತು ಇರ್ರಿ ಅಂದ್ರೆ ಇಲ್ರಿ, ನಾವು ಹೋಗ್ಬೇಕು. ಅದಕ್ಕೆ ಗುರು ಏನಂತಾನೆ, ನೀನು ಹೋಗುವುದೇ ನಿಜವಾದ್ರೆ ಎಲ್ಲಿಗೆ ಹೋಗಬೇಕು ಅನ್ನುವುದನ್ನು ತಿಳಿದು ಹೊರಟೋಗು ಅಂತಾನೆ. ಅದೇ ನಮಗೆ ಗೊತ್ತಿಲ್ಲ. ನಾವು ಎಲ್ಲಿಗೆ ಹೋಗಿ ಸೇರಬೇಕು, ಎಲ್ಲಿ ಹೋಗಿ ಸೇರಿದ್ರೆ ನಮಗೆ ಶಾಂತಿ, ಸಂತೋಷ, ಆನಂದ ಇದು ಸಿಗ್ತದೆ ಅನ್ನುವುದು ಗೊತ್ತಿರಲಾರದೆ
ಮನಸ್ಸಿನ ಗತಿಯಲ್ಲಿ ನಾವು ಹೊರಗಿನ ಪ್ರಪಂಚದಲ್ಲಿ ಓಡಾಡ್ತಿರುವುದು ಗೊತ್ತಾಗ್ತದೆ. ಅದಕ್ಕಾಗಿ ಇಲ್ಲಿ ಎಲ್ಲಿ ಕೂಡ್ಲಿಕ್ಕೆ ನಮಗೆ ಶಾಂತಿಯೇ ಇಲ್ಲ. ಯಾಕಂದ್ರೆ ನಮ್ಮ ಸ್ಥಾನ ಅಲ್ಲ, ಇದೆಲ್ಲವೂ ಪರಾಯಕರ ಸ್ಥಾನ. ನಮ್ಮದು ಒಂದೂ ಇಲ್ಲ ಇಲ್ಲಿ. ಆಕಸ್ಮಿಕವಾಗಿ ಬಂದುಬಿಟ್ಟಿದ್ದೀವಿ ಈ ಕಡೆಗೆ. ಇದೇ ನಿಜ ಅಂತ ಹೇಳಿ ನಂಬಿ ಕೂತು ಬಿಟ್ಟಿದ್ದೇವೆ. ಕೂಡುವುದಾದ್ರೂ ಸ್ಥಿರವಾಗಿದೆಯೇ ಅಂದ್ರೆ ಇಲ್ಲ, ಎದ್ದು ಹೋಗ್ಬೇಕಂತೇವೆ. ಯಾಕಂದ್ರೆ ನಮ್ಮೋರು ತಮ್ಮೋರು ಯಾರೂ ಇಲ್ಲ ಇಲ್ಲಿ. ಈ ಸೃಷ್ಟಿಯೇ ಅಂಥದ್ದು. ಇವೆಲ್ಲವೂ ಬೇರೆ ವಸ್ತುಗಳಿಂದ ತಯಾರಾದದ್ದು ಈ ಸೃಷ್ಟಿ. ಅದಕ್ಕೆ ಇದನ್ನು ಮನೋಮಯಂ ಜಗತ್ತು ಅಂತಾರೆ. ಮನಸ್ಸಿನ ಕಲ್ಪನೆ ಮತ್ತು ಭ್ರಮೆಯಿಂದ ಹುಟ್ಟಿದ ಪ್ರಪಂಚ ಇದು. ಅಂದ್ರೆ ನಿನ್ನದಲ್ಲ. ನೀನು ಕಲ್ಪನಾತೀತನು, ಭ್ರಮಾತೀತನು, ಪರಬ್ರಹ್ಮ ಸ್ವರೂಪನೇ ನೀನು. ಅದು ಈ ತಿರುಗಾಟದಲ್ಲಿ ಮರೆತು ಹೋಗಿಬಿಟ್ಟಿದ್ದೀವಿ ಮನಸ್ಸಿನ ಗತಿಯಲ್ಲಿ. ಈಗ ಈ ಮನಸ್ಸಿನ ಗತಿಯಿಂದ ಜಾಗೃತವಾಗುವುದಕ್ಕೆ ಏನಾದರೂ ಉಪಾಯವಿದೆಯೇ? ಅದಕ್ಕೆ ಮುಂದೆ ತಿಳಿಸ್ತಾರೆ. मन मुरीद संसार है, गुरु मुरीद कोई साध, जो माने गुरु वचन को साका मता अगाध. ಅದಕ್ಕೆ ಏನಂತಾರೆ ಕಬೀರದಾಸರು? ಮನಸ್ಸಿನ ಮಾತು ಕೇಳಿದವರು ಎಲ್ಲರೂ ಈ ಪ್ರಪಂಚಕ್ಕೆ ದಾಸರಾಗ್ಬಿಟ್ರು. ಗುರುವಿನ ಮಾತು ಕೇಳಿದವರು ಪರಮಾತ್ಮನಿಗೆ ದಾಸರಾಗ್ರು. ಎಷ್ಟು ವ್ಯತ್ಯಾಸ ಆಗ್ತೈತು. ಅದಕ್ಕಾಗಿ ಪ್ರತಿಯೊಬ್ಬ ಮಹಾತ್ಮನು ತನ್ನ ಅಲ್ಲಿ ಆಗ್ತಿರ್ತಕ್ಕಂಥ ಅಂತರ್ವಾಣಿಯನ್ನು ಕೇಳ್ತಾ ಪರಮಾತ್ಮನ ಕಡೆಗೆ ಹೋಗುತ್ತಾನೆ. ಅಂದ್ರೆ ಗುರುವಿನ ಮಾರ್ಗ ಮೇಲ್ಮುಖವಾಗಿದೆ, ಮನಸ್ಸಿನ ಮಾರ್ಗ ಕೆಳಮುಖವಾಗಿದೆ. ಅದಕ್ಕಾಗಿ ಗೀತೆಯಲ್ಲಿಯೂ ಸಹ ಅರ್ಜುನನಿಗೆ ಕೃಷ್ಣ ಏನಂತಾನೆ? ಮನಸ್ಸಿನ ಗತಿಯಿಂದ ತಪ್ಪಿಸಿಕೊಂಡು ನೀನು ಗುರುವಿನ ಶಕ್ತಿಗೆ ಸೇರಬೇಕು. ಗುರುವಿನ ಶಕ್ತಿ ಈ ಭೂಮಧ್ಯ ಸ್ಥಾನದಲ್ಲಿ ಬಂದು ನಿಂತಿರ್ತದೆ. ಆ ಶಕ್ತಿ ಕೆಳಕ್ಕೆ ಬರುವುದಿಲ್ಲ. ಈ ಭೂಮಧ್ಯ ಸ್ಥಾನ ಎರಡು ನೇತ್ರದ ಮಧ್ಯಭಾಗದಲ್ಲಿ ಸತ್ಯಲೋಕದಿಂದ ಸತ್ಯಶಕ್ತಿ ಬಂದು ಇಲ್ಲಿ ನಿಲ್ತದೆ. ಅಲ್ಲಿಗೆ ನೀನು ಹೋದರೆ ಆ ಶಕ್ತಿಯ ಸ್ನೇಹವಾಗ್ತದೆ. ಅದನ್ನು ಯಾರು ಮಾಡಿಸ್ಕೊಡ್ತಾರೆ ಅಂದ್ರೆ ಯಾರೇ ಮಹಾತ್ಮರು, ಆ ಅನುಭವವನ್ನು ಹೊಂದಿದವರು, ತನ್ನ ಅಂತರ್ಮುಖದಲ್ಲಿ ಆ ಸತ್ಯವನ್ನು ಸ್ನೇಹ ಮಾಡಿದವರು ನಮಗೆ ಸಿಕ್ಕಿದಾಗ ಮಾತ್ರ ಆ ಕನೆಕ್ಷನ್ ನಮಗಾಗ್ತದೆ. ನಮ್ಮ ಮನೆಯಲ್ಲಿ ನೂರಾರು ರೇಡಿಯೋಗಳು ಅಥವಾ ಟಿವಿಗಳು ಇರಬಹುದು, ಆದರೆ ಅದಕ್ಕೆ ಕರೆಂಟು ಬ್ಯಾಟ್ರಿ ಕನೆಕ್ಷನ್ನೇ ಇರಲಾರದೆ ಹೋದ್ರೆ ಹೇಗೆ ಅವು ಕೆಲಸ ಮಾಡುವುದಿಲ್ವೋ ಹಾಗೆಯೇ ನಮ್ಮಲ್ಲಿ ಇರುವ ಗುರು ಶಕ್ತಿಯ ಸ್ನೇಹ ಆಗಲಿಲ್ಲ ಅಂದ್ರೆ ಈ ಭೂಮಧ್ಯ ಸ್ಥಾನದಲ್ಲಿರ್ತಕ್ಕಂತಹ ಪರಮಾತ್ಮನ ಸ್ನೇಹ ನಮಗೆ ಸಿಕ್ಕುವುದಿಲ್ಲ. ನಮ್ಮ ಚಿತ್ತಕ್ಕೆ ಆ ಪರಮಾತ್ಮನ ಶಕ್ತಿಗೆ ಗುರು ಕನೆಕ್ಷನ್ ಮಾಡ್ತಾನೆ. ಅದಕ್ಕಾಗಿ ನ ಗುರೋರಧಿಕಂ, ಯಾರು ಪರಮಾತ್ಮನ ಸ್ನೇಹವನ್ನು ಮಾಡಿಸುವಂತಹ ಗುರು ಸಿಗ್ತಾರೋ ಅವ್ರ ಜನ್ಮ ಸಾರ್ಥಕವಾಗ್ತದೆ. ಅವನಿಗೆ ಆ ಗುರುವಿನ ಶಕ್ತಿಯ ಅನುಭವ ಏನು ಅನ್ನುವುದು ಗೊತ್ತಾಗ್ತದೆ. ಅದಕ್ಕಾಗಿ ಮನಸ್ಸಿನ ಮಾತು ಕೇಳಲಾರದೆ ನೀನು ಗುರುವಿನ ಮಾತು ಕೇಳು. ಗುರು ದೂರ ಇಲ್ಲ, ನಿನ್ನ ಒಳಗೆ ಭೂಮಧ್ಯ ಸ್ಥಾನದಲ್ಲಿ ಕೂತು ನಿನಗ ಯಾವಾಗ್ಯೂ ಜಾಗೃತ ಮಾಡ್ತಾ ಇದ್ದಾನೆ. ನನ್ನ ಕಡೆಗೆ ಬಾ, ನನ್ನ ಮಾತು ಕೇಳು, ನಿನ್ನ ಸ್ವಸ್ಥಾನಕ್ಕೆ ನಾನು ಸೇರಿಸ್ತೀನಿ. ಎಷ್ಟೋ ಯುಗಗಳು ಜನ್ಮಗಳು ಆಗಿ ಹೋಯಿತು ನೀನು ಈ ಕಡೆಗೆ ಬಂದು. 84 ಲಕ್ಷ ಜೀವಿ ಯೋನಿಗಳಲ್ಲಿ ಓಡಾಡಿಬಿಟ್ಟೆ.
ಕತ್ತೆ, ನರಿ, ನಾಯಿ, ಹಂದಿ, ಕಲ್ಲ, ಮಣ್ಣು, ಬೆಟ್ಟ, ಗುಡ್ಡಗಳಾಗಿ ಎಲ್ಲ ಜನ್ಮಗಳು ಕಳೆದು ಈಗ ಮನುಷ್ಯ ಜನ್ಮಕ್ಕೆ ಬಂದಿದ್ದಿ. ಈಗ ನನ್ನ ಮಾತು ಕೇಳಿ ನೀನು ತಿಳಿದ್ರೆ ಮಾತ್ರ ಈ ಮಾನವತ್ವದಿಂದ ದೈವತ್ವಕ್ಕೆ ನೀನು ಬರ್ತಿ. ಗುರುವಿಂದ ಮಾತು ಯಾರು ಮನಸ್ಸಲಾರದೆ ನಡೆದು ಬಿಟ್ರು ಅವರು ಮತ್ತೆ 84 ಲಕ್ಷ ಜೀವಿಯೋನಿಗಳಲ್ಲಿ ಓಡಾಡಬೇಕಾಗ್ತದೆ. ಕಾರಣ ಏನು ಅಂದ್ರೆ ಈ ಶರೀರವೇ ನಾನು ಅನ್ನುವಂತಹ ಅಜ್ಞಾನದ ಭ್ರಮೆ ಇದೆ ನಮಗೆ. ಇದರಲ್ಲಿ 3 ದಿವಸ ವಾಸ ಮಾಡಿ ಹೋಗಬೇಕಷ್ಟೇ ಆಗಲಿ, ಇದೇ ನಾನು ಅಲ್ಲ ಅನ್ನುವ ಜ್ಞಾನ ನಾವು ಮರೆತು ಬಹಳ ಯುಗಗಳು ಜನ್ಮಗಳಾದವು. ಇದನ್ನು ಬಿಡಿಸಬೇಕಂದ್ರೆ ಬಹಳ ಕಷ್ಟ. ಋಷಿ ಮುನಿಯಾದಿಗಳು, ಯೋಗಿಗಳು, ಸನ್ಯಾಸಿ, ಜಪಿ, ತಪಿಗಳು ಎಷ್ಟೋ ಕಾಲ ತಪಶ್ಚರ್ಯ ಮಾಡಿದರು. ಈ ದೇಹದ ಬಂಧನವನ್ನು ಕಳ್ಕೊಂಡು ದೇಹಾತೀತವಾಗಿರ್ತಕ್ಕಂಥ ಸತ್ಯದಲ್ಲಿ ಸೇರಬೇಕು ಅಂತ. ಆದರೆ ಅದು ಸಾಧ್ಯವಾಗಲಿಲ್ಲ. ಕಾರಣ ಏನು ಅಂದ್ರೆ ಇವೆಲ್ಲವೂ ಏನೇನು ಮಾಡಿದವೋ ಈ ತಪಶ್ಚರ್ಯ, ಯಾಗ, ಯಜ್ಞ, ಜಪ, ತಪಾದಿಗಳು ಇವೆಲ್ಲವೂ ಮನಸ್ಸಿನ ಪ್ರೇರಣೆಯಿಂದಲೇ ನಡೆದದ್ದು. ಯಾವುದು ಮನಸ್ಸಿನ ಪ್ರೇರಣೆಯಿಂದಲೇ ನಡೆದಂಥ ಕಾರ್ಯ ಇದೆಯೋ ಅದು ಮತ್ತೆ ಮನಸ್ಸಿನ ಸಂಬಂಧದಲ್ಲೇ ಸೇರಿಸಿ ಈ ಶರೀರದಲ್ಲಿ ತಂದು ಬಿಡ್ತದೆ. ಪಾಪ ಪುಣ್ಯ ಇವುಗಳನ್ನೆಲ್ಲ ಮಾಡಿಸ್ತಿರುವುದು ಮನಸ್ಸೇ. ಪುಣ್ಯವೂ ಬಂಧನವೇ, ಪಾಪವೂ ಬಂಧನವೇ. ಇದರಿಂದ ಆಚೆಗೆ ನೀನು ಇರತಕ್ಕಂಥವನು. ಅದಕ್ಕೇನಂತಾನೆ ಕೃಷ್ಣ, ತ್ರೈಗುಣ್ಯ ವಿಷಯೋ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ಹೇ ಅರ್ಜುನ, ನೀನು ತ್ರಿಗುಣಾದಿಗಳನ್ನು ದಾಟಿ ನಿರ್ಗುಣನಾಗಿ ನಿನ್ನ ಈ ಸೂಕ್ಷ್ಮ ಆಕಾಶದಲ್ಲಿ ಆಗುತ್ತಿರ್ತಕ್ಕಂತಹ ಆ ಅಕ್ಷರಾತೀತವಾದಂತಹ ಓಂಕಾರದ ಧ್ವನಿಯನ್ನು ಯಾವಾಗ ಕೇಳ್ತೀಯೋ ಆಗ ನೀನು ಈ ಬಂಧನದಿಂದ ಬಿಡುಗಡೆಯಾಗುತ್ತೆ, ಜೀವನ್ಮುಕ್ತನಾಗುತ್ತೆ. ಅಲ್ಲಿವರೆಗೂ ಏನು ಮಾಡಿದರೂ ಆಗುವುದಿಲ್ಲ ಅನ್ನುವಂಥ ಮಾತು ಕೊಟ್ಟು ಆ ಯೋಗದ ಸೂಕ್ಷ್ಮ ರಹಸ್ಯ ತಿಳಿಸ್ತಾನೆ. 3 ಗುಣಗಳು ಯಾವುದು? ರಾಜಸ, ತಾಮಸ, ಸಾತ್ವಿಕ. ಅವುಗಳಿಂದಲೇನೆ ಈ ಶರೀರದ ನಿರ್ಮಾಣವಾಗಿದ್ದು, ಕಾಮ, ಕ್ರೋಧ, ಲೋಭ, ಮೋಹಾದಿಗಳು ನಿರ್ಮಾಣವಾಗಿದ್ದು, 25 ಪ್ರಕೃತಿಗಳು ಅದರಿಂದಲೇ ನಿರ್ಮಾಣವಾಗಿದ್ದು, ಇವುಗಳ ಭ್ರಮ, ಚಲನ ವಲನಗಳನ್ನು ನೋಡಿ ನೀನು ಮೋಹಿಸಿ ಇದರೊಳಗೆ ಬಂದು ಬಿದ್ದು ಬಿಟ್ಟಿದ್ದಿ. ನಮ್ಮ ದೃಷ್ಟಿಯ ದ್ವಾರದಿಂದ ಹೊರಗಿನ ಪ್ರಪಂಚವನ್ನು ನೋಡ್ತಾ ನಾವು ಭ್ರಮಿಸಿ ಮೋಹಿಸಿ ಇದೇ ನಿಜ ಅಂತ ಹೇಳಿ ತಿಳಿದು ಇದರೊಳಗೆ ಸಿಕ್ಕೊಂಡು ಬಿಟ್ಟಿದ್ದೀವಿ. ನಮ್ಮ ಶ್ರವಣ ಶಕ್ತಿ, ಕೇಳುವ ಶಕ್ತಿಯಿಂದ ಹೊರಗಿನ ಪ್ರಪಂಚದ ಧ್ವನಿಗಳು, ಮಾತುಗಳು ಇವುಗಳನ್ನು ಕೇಳ್ತಾ ಈ ಕಡೆಗೆ ಮೋಹಿಸಿ ಬಂದು ಬಿಟ್ಟಿದ್ದೀವಿ. ಈ ಪ್ರಪಂಚದ ಮಾತುಗಳನ್ನೇ ಆಡ್ತಾ ಆಡ್ತಾ ಇದೇ ಅಭ್ಯಾಸವಾಗಿ ಈ ವ್ಯವಹಾರದಲ್ಲಿ ಸೇರಿಬಿಟ್ಟಿದ್ದೀವಿ. ಈಗ ಈ ದ್ವಾರಗಳನ್ನೆಲ್ಲ ನೀನು ಬಂದ್ ಮಾಡಬೇಕು. ಈ ಶರೀರಕ್ಕೆ 9 ದ್ವಾರಗಳಿದೆ. ಈ 9 ದ್ವಾರದಿಂದ ನಿನ್ನನ್ನ ಈ ಮನಸ್ಸು, ಮಾಯಾ, ಮಮತಾ, ಅಹಂಕಾರಾದಿಗಳಲ್ಲಿ ಕೂಡಿಸಿ ಹೊರಗೆ ಎಳ್ಕೊಂಡು ಹೋಗ್ತಾ ಇದೆ. ನಾವು ಹೊರಗಡೆಗೆ ನೋಡುವುದನ್ನೇ ಕಲಿತ್ವಿ ಆಗಲಿ, ಒಳಗೆ ಏನಿದೆ ಅಂತ ಹೇಳಿ ನೋಡುವುದು ಮರ್ತು ಬಿಟ್ವಿ. ಅದಕ್ಕಾಗಿ ಸಾಧು ಸಂತ ಮಹಾತ್ಮರುಗಳು ಸದಾಕಾಲ ಹೊರಗೆ ನೋಡುವುದನ್ನು ಬಿಟ್ಟು ಕಣ್ಣು ಮುಚ್ಚಿ ಕೂತಿರ್ತಾರೆ. ಅವರೇನು ಕುರುಡ್ರೇ ಅಲ್ಲ. ಹೊರಗೆ ನೋಡುವುದರಿಂದ ಭ್ರಮ ಸಂಕಲ್ಪಗಳು ಉತ್ಪತ್ತಿಯಾಗಿ ಮತ್ತೆ ಮನಸ್ಸು ಅಂತಕ್ಕಂಥ ಕಾಲನ ಶಕ್ತಿಯಲ್ಲಿ ಸಿಕ್ಕಿ ಜನ್ಮ ವ್ಯರ್ಥವಾದೀತು ಅನ್ನುವ ಭಯದಿಂದ
ಅವರು ಅಂತರ್ಮುಖರಾಗಿ ಈ ಭ್ರೂಮಧ್ಯ ಸ್ಥಾನದಲ್ಲೇ ತಮ್ಮ ಲಕ್ಷ್ಯವನ್ನು ಇರಿಸಿ ಅಲ್ಲಿ ಏನುಂಟು ಏನಿಲ್ಲ ನೋಡ್ತಿರ್ತಾರೆ. ಎಲ್ಲ ಇರುವುದು ಈ ಭ್ರೂಮಧ್ಯ ಸ್ಥಾನದಲ್ಲೇ. ಇದು ಬಹಳ ಪವಿತ್ರ ಕ್ಷೇತ್ರ. ಅಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯ ಅನ್ನುವಂಥ ದೈವಿ ಶಕ್ತಿಗಳು ಇಲ್ಲಿ ಸಂಗಮವಾಗ್ತದೆ, ಸೇರ್ತದೆ. ಎಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯದ ಶಕ್ತಿ ಸಂಗಮವಾಗ್ತದೋ ಅಲ್ಲಿ ಗುರು ಅಥವಾ ಪರಮಾತ್ಮನೂ ಇರ್ತಾನೆ. ಅದೇ ಈ ನೇತ್ರದಿಂದ ಕೆಳಗಿನ ಭಾಗದಲ್ಲಿ ಈ ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳು ಇಲ್ಲ. ಇಲ್ಲಿ ಬರೀ ಅಜ್ಞಾನ, ಚಂಚಲತ್ವ, ಅಸ್ಥಿರತ್ವವೇ ಇರುವುದು. ನಾವು ಈ ಕೆಳಗಿನ ಸ್ಥಾನದಲ್ಲೇ ಓಡಾಡ್ತಾ ಇದ್ದೇವೆ. ಅದಕ್ಕೆ ಏನಂತಾರೆ ಗುರು ನಾನಕರು, ನವಧರ್ ಟಾಕೆ ದಸ್ಮೇ ರಾಯೆ ಉತ್ತೇ ಅನಹದ್ ಶಬ್ದ ಸುನಾವಣಿಯ. ನೀನು ಈ ಕೆಳಗಿನ ದ್ವಾರಗಳನ್ನೆಲ್ಲ ಮುಚ್ಚಿ ಈ 10ನೇ ದ್ವಾರವನ್ನು ತೆಗೆದು ಭ್ರೂಮಧ್ಯ ಸ್ಥಾನದಲ್ಲಿ ಬಂದು ನಿಂತರೆ ಮಾತ್ರ ಅಲ್ಲಿ ನಿನಗೆ ಆ ಪರಮಾತ್ಮನ ದಿವ್ಯವಾಣಿ ಕೇಳಿಸ್ತದೆ. ಅದನ್ನೇ ಸತ್ಸಂಗ ಅನ್ನೋದು. ಸತ್ಸಂಗ ಅಂದ್ರೆ ಏನು? ಅವು ಇವು ಪುರಾಣ ಚರಿತ್ರೆ ಹೇಳ್ಕೊಂಡು ಹೋಗುವುದಲ್ಲ. ಇಲ್ಲಿ ಭಗವದ್ವಾಣಿಯನ್ನು ಕೇಳುವುದೇ ಸತ್ಸಂಗ. ಅಂದ್ರೆ ಪರಮಾತ್ಮನು ನಮ್ಮ ಒಳಗಡೆ ಇದ್ದಾನೆ, ಅವನ ವಾಣಿ ಒಳಗಡೆಗೆ ಇದೆ ಎನ್ನುವುದು ಗೊತ್ತಾಯಿತು. ಅದನ್ನು ಸೇರ್ಲಿಕ್ಕಾಗಿ ಏನು ಮಾಡಬೇಕು? ಈ ನವದ್ವಾರಗಳನ್ನು ಬಂದ್ ಮಾಡಬೇಕು, ಮುಚ್ಚಬೇಕು. ಅದಕ್ಕೆ ಉಪಾಯವೇನಿದೆ? ಹಿಂದಿಕ್ಕಿನ ಕಾಲದಲ್ಲಿ ಅಷ್ಟಾಂಗ ಯೋಗಗಳು, ಪ್ರಾಣಾಯಾಮ ಯೋಗಗಳು, ಬಹಳ ಕಷ್ಟವಾದಂತಹ ಯೋಗಗಳು ಮಾಡ್ತಿದ್ರು. ಯಾರೋ ಅದರೊಳಗೆ ಭ್ರೂಮಧ್ಯ ಸ್ಥಾನವನ್ನು ಸೇರ್ತಿದ್ರು. ಇಲ್ಲದೆ ಹೋದ್ರೆ ಕಂಠಸ್ಥಾನದಲ್ಲೇ ನಿಂತು ಮತ್ತೆ ಜನ್ಮ ಮರಣದಲ್ಲೇ ಹೋಗ್ಬಿಡ್ತಿದ್ರು. ಕಾರಣ ಮೃತ್ಯುವು ನಮ್ಮ ಈ ಕಂಠಸ್ಥಾನದಲ್ಲಿ ಅದೆ. ಆಕೆ ಆ ಶಕ್ತಿಯ ಕೆಳಗಿನ ಭಾಗದಲ್ಲಿ ತ್ರಿಮೂರ್ತಿಗಳಿದ್ದಾರೆ. ಅವರ ಕೆಳಗೆ ಯಕ್ಷ, ಕಿನ್ನರ, ಗಂಧರ್ವಾದಿ ಶಕ್ತಿಗಳಿದ್ದಾವೆ. ಅವುಗಳ ಕೆಳಗೆ ಪ್ರಾಣಿಕೋಟಿಗಳು, ಮನುಷ್ಯ ಕೋಟಿಗಳು ಇದ್ದಾವೆ. ಅಂದ್ರೆ ಇವುಗಳನ್ನೆಲ್ಲಾ ದಾಟಿ ನಾವು ಮೇಲಕ್ಕೆ ಹೋಗಬೇಕಾಗಿದೆ. ನೀನು ಇದ್ದದ್ದೇ ಮೇಲೆ, ಆದರೆ ಮನಸ್ಸಿನ ಮಾತು ಕೇಳಿ ಕೆಳಗೆ ಬಂದುಬಿಟ್ಟೆ. ಈ ಪ್ರಪಂಚ ಎಂಥದ್ದು ನೋಡಬೇಕು ಅಂತ ಹೇಳಿ ಭ್ರಮಿಸಿಬಿಟ್ಟೆ. ಆ ಭ್ರಮೆಯೇ ನಿನಗೆ ಒಂದು ಬಂಧನವಾಗಿ ಇಲ್ಲಿ ಹಿಡಿದು ಬಿಟ್ಟು ಈಗ ಅದನ್ನು ತಪ್ಪಿಸಿಕೊಂಡು ಮೇಲಕ್ಕೆ ಹೋಗಬೇಕು. ಅದಕ್ಕೆ ಇವಾಗ ನಾವು ಅಷ್ಟಾಂಗ ಪ್ರಾಣಾಯಾಮ ಯೋಗಗಳು, ಉಪವಾಸಾದಿ ವ್ರತಗಳು ಇವು ಮಾಡಲಾರಿವಿ. ನಮಗ ಆ ಶಕ್ತಿ ಇಲ್ಲ. ಯಾಕಂದ್ರೆ ಎಲ್ಲ ಈ ಮನಸ್ಸು ಅನ್ನೋದು ನಮ್ಮ ಶಕ್ತಿಯನ್ನೆಲ್ಲ ತಿಂದು ಹಾಕಿಬಿಟ್ಟಿದೆ. ನಾವು ಸ್ಥಿರವಾಗಿ 1 ಗಂಟೆ ಹೊತ್ತು ಕೂತ್ಕೊಳ್ಳಿಕ್ಕಾಗುವುದಿಲ್ಲ. ಕೈ ಕಾಲುಗಳು ನೋವು ಬಂತು ಅಂತ ಹೇಳಿ ಎದ್ದು ಬಿಡ್ತೇವೆ. ಜೋಮ್ ಹಿಡಿಯಿತು ಅಂತ ಹೇಳಿ ಎದ್ದು ಬಿಡ್ತೇವೆ. ನಿದ್ರಾ ಆಲಸ್ಯ ಸೋಮಾರಿತನ ಬಂತು ಅಂತ ಹೇಳಿ ಬಿಟ್ಟು ಬಿಡ್ತೇವೆ. ಇದೆಲ್ಲದರ ಕಲ್ಪನೆಯು ಆ ಮನಸ್ಸೇ ಮಾಡಿಸ್ತಾ ಇರೋದು. ಆ ಮನಸ್ಸಿನ ಮಾತು ನಾವು ಎಷ್ಟು ಪ್ರೇಮದಿಂದ ಕೇಳ್ತೇವೆ. ಯಾವಾತನು ನಮಗೆ ಮೋಸ ಮಾಡ್ತಾ ಇದ್ದಾನೋ ಅವನ ಮಾತನ್ನೇ ನಾವು ಚೆನ್ನಾಗಿ ಕೇಳ್ತೇವೆ. ಅದರಂತೆ ನಡೆದು ಜನ್ಮ ಮರಣದ ರೂಪವಾದಂತಹ ಬಂಧನದಲ್ಲಿ ಸಿಕ್ಕಿಬಿಟ್ಟಿದ್ದೇವೆ. ನಮಗೆ ಜನ್ಮ ಮತ್ತು ಮರಣ ಇವೆರಡೂ ಇಲ್ಲ. ಪಾಪ, ಪುಣ್ಯ, ದುಃಖ, ಕ್ಲೇಶಾದಿಗಳೂ ಇಲ್ಲ. ಇವು ಎಲ್ಲಕ್ಕೂ ನಾವು ಆಚೆಗೆ ಇರ್ತಕ್ಕಂಥವ್ರು. ಅದನ್ನು ಮರೆಸಿಬಿಡ್ತು ಈ ಮನಸ್ಸು. ಅಂದ್ರೆ ನಾವು ಎಂಥ ಒಂದು ದುಸ್ಥಿತಿಯಲ್ಲಿ, ದುರ್ಗತಿಯಲ್ಲಿ ಬಿದ್ದು ಬಿಟ್ಟಿದ್ದೀವಿ. ಇಲ್ಲಿಂದ ಮೇಲಕ್ಕೆ ಹೋಗಬೇಕಂದ್ರೆ ಸಾವಿರಾರು ವಿಘ್ನಗಳು, ಅವುಗಳನ್ನು ದಾಟುವ ಶಕ್ತಿಯೇ ಇಲ್ಲ ನಮಗೆ. ಅದಕ್ಕಾಗಿ ನಾವು ಸಾಧು ಸಂತ ಮಹಾತ್ಮರ ಸಂಗತದಲ್ಲಿ ಹೋಗಬೇಕು. ಸಾಧು ಯಾರು?
ಅಂದ್ರೆ ಹೊರಗಿನ ವೇಷಧಾರಿ ಸಾಧುಗಳು ಬೇಕಾದಷ್ಟು ಮಂದಿ ಸಿಗ್ತಾರೆ ನಮಗೆ ಪ್ರಪಂಚದಲ್ಲಿ. ಇವರುಗಳು ನಮ್ಮ ಕೆಲಸ ಮಾಡಿಕೊಡುವುದಿಲ್ಲ. ಅವರ ಜೀವನದ ಹೊಟ್ಟೆಯ ತೂಕ ನಮ್ಮ ಮೇಲೆ ಹಾಕಿದ್ದಾರೆ. ಈ ಸಾಧುಗಳೆಲ್ಲರೂ, ಸನ್ಯಾಸಿಗಳೆಲ್ಲರೂ ನಮ್ಮಿಂದ ಆಹಾರ ಬಟ್ಟೆ ಸ್ವೀಕಾರ ಮಾಡಿ, ಸ್ಥಾನಮಾನಗಳು ಸ್ವೀಕಾರ ಮಾಡಿ ಬದುಕ್ತಾ ಇದ್ದಾರೆ. ಅವರು ನಮ್ಗೆ ಹೇಗೆ ಇಂಥ ಒಂದು ದುಸ್ಥಿತಿಯಿಂದ ಬಿಡಿಸ್ತಾರೆ? ಅಂದ್ರೆ ಇದು ವೇಷಧಾರಿ ಸಾಧುಗಳಿಂದ, ಸನ್ಯಾಸಿಗಳಿಂದ ಆಗುವ ಕೆಲಸ ಅಲ್ಲ. ಸಾಧು ಅಂದ್ರೆ ಮರಾಠಿ ಭಾಷೆಯಲ್ಲಿ 6 ಅಂತ: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನುವ ಗುಣಗಳಿಂದ ಕೂಡಿರುವುದು 6. ಈ ಗುಣಗಳನ್ನು ದಾಟಿದವನಾಗಬೇಕು. 1. ಈ ಗುಣಗಳನ್ನು ಬದಲಾಯಿಸಿಕೊಂಡಿರುವವನಾಗಬೇಕು. ಕಾಮ, ಕ್ರೋಧ, ಲೋಭ, ಮೋಹಾದಿ ಗುಣಗಳನ್ನ ಬದಲಾಯಿಸಬೇಕು. ಅದನ್ನೇ ಗೀತೆಯಲ್ಲಿ ಏನಂತಾನೆ? ಯೋಗಿನಃ ಕುಶಲಮತಿ. ಯೋಗಿ ಜನರು ಬಹಳ ಚಮತ್ಕಾರವುಳ್ಳವರು, ಕುಶಾಗ್ರಮತಿಗಳು. ಏನು ಕುಶಾಗ್ರಮತಿಗಳು ಅಂದ್ರೆ ಈ ಗುಣಗಳನ್ನು ಬದಲಾಯಿಸ್ತಾರ. ಪ್ರೇಮ, ಶೀಲ, ಸಂತೋಷ, ಕ್ಷಮ ಅನ್ನುವಂಥ ಗುಣಗಳಿಗೆ ಈ ಕಾಮಕ್ರೋಧಾದಿ ಗುಣಗಳನ್ನು ಬದಲಾಯಿಸಿಬಿಡ್ತಾರೆ. ಅಂಥವ್ರನ್ನ ಸಾಧುಗಳು ಅಂದರು. ಅಂಥವ್ರು ನಮಗೆ ಸಿಕ್ಕಬೇಕಂದ್ರೆ ಎಷ್ಟು ಕಷ್ಟ. ಅಂಥವ್ರನ್ನ ಹುಡುಕಿ ಸಿಕ್ಕಿತೇನೋ ನಿನ್ನ ಜನ್ಮ ಸಾರ್ಥಕವಾಗಿ ಹೋಗ್ತದೆ. ಅದಕ್ಕಾಗಿ ಈ ಪ್ರಪಂಚದಲ್ಲಿ ನೀನೇನಾದರೂ ಹುಡುಕುವುದಿದ್ದರೆ ಈ ಬಂಧನದಿಂದ ಬಿಡಿಸ್ತಕ್ಕಂಥವ್ರು ಯಾರು, ಅವರನ್ನು ನೀನು ಹುಡುಕಬೇಕು. ಯಾರ್ಯಾರನ್ನೋ ಹುಡುಕಿದ್ರೆ ದೇಹದಾರಿ ಗುರುಗಳು, ಸನ್ಯಾಸಿಗಳು ನಮಗೆ ಸಿಗ್ತಾರಾಗಲಿ. ಈ ಒಳಮರ್ಮವನ್ನು ತಿಳಿದು ಬಂಧನವನ್ನು ಬಿಡಿಸುವವರು ಬೇಕು. ಅಂಥವ್ರನ್ನ ಏನಂದ್ರು? ಸಾಧುಗಳು, ಸಂತರು, ಮಹಾತ್ಮರು ಅಂದರು. ಅಂಥವ್ರು ಇಲ್ಲವೇ ಅಂದ್ರೆ ಇದ್ದಾರೆ, ಆದರೆ ಗುಪ್ತವಾಗಿ ಇರ್ತಾರೆ. ಅವರಿಗೆ ಪ್ರಪಂಚದ ಹೊಗಳಿಕೆ, ಗೌರವ, ಮಾನ, ಪ್ರತಿಷ್ಠಾದಿಗಳು ಬೇಕಿಲ್ಲ. ಅವರು ನಮ್ಮಂತೆಯೇ ಉದ್ಯೋಗ ಮಾಡ್ತಾ ಗೃಹಸ್ಥಾಶ್ರಮದಲ್ಲೂ ಇರ್ತಾರೆ, ಬ್ರಹ್ಮಚರ್ಯಾಶ್ರಮದಲ್ಲಿಯೂ ಇರ್ತಾರೆ. ಆದರೆ ಹೇಗಿರ್ತಾರೆ ಅಂದ್ರೆ ಕೆಸರಿನಲ್ಲಿ ಹುಟ್ಟಿದಂತಹ ಕಮಲ ಪುಷ್ಪ ಕೆಸರಿನ ಸಂಬಂಧವೇ ಇರಲಾರದೆ ಆಕಾಶದಲ್ಲಿ ಇರತಕ್ಕಂಥ ಸೂರ್ಯನ ಸ್ನೇಹ ಮಾಡಿ ವಿಹಾರ ಮಾಡ್ತಿರ್ತಾರೆ. ಅಂದ್ರೆ ಪ್ರಪಂಚದಲ್ಲಿ ಇದ್ದು ಇಲ್ಲದ ಹಾಗೆ ಇರುತ್ತಾರೆ. ಅವರನ್ನೇ ನಿರಾಶ ರೂಪಿಗಳು ಅನ್ನೋದು. ನಿರಾಶರಾಗಿರುತ್ತಾರೆ. ಇಲ್ಲಿ ಅದರದ್ದು ಯಾವ ವ್ಯಾಮೋಹವೂ ಇರುವುದಿಲ್ಲ. ಇಲ್ಲಿ ಯಾವುದರ ಸ್ನೇಹ, ಪ್ರೇಮ, ಪ್ರೀತಿಗೆ ಅವರು ಸಿಕ್ಕಿರುವುದಿಲ್ಲ. ಅಂಥವರು ಪರಮಾತ್ಮನ ಕೃಪೆಯಿಂದ ನಮಗೆ ಸಿಕ್ಕಬೇಕು. 1, ನಮ್ಮಲ್ಲಿ ಈ ಪರಮಾರ್ಥದ ಭಾವನೆ ಹುಟ್ಟಿರಬೇಕು. ಇದು ಏನು ಜೀವನ? ಇಷ್ಟಕ್ಕಾಗಿ ನಾನು ಬಂದನೆ ಹೇಗೆ? ಈ ಸ್ತ್ರೀ ಪುತ್ರ ಧನಕನಕಾದಿಗಳಿಗೋಸ್ಕರವಾಗಿ ನಾನು ಬರಬೇಕಾದ್ದೇನಿತ್ತು? ಪ್ರಾಣಿ ಪಕ್ಷಿ ಕೋಟಿಯಾದಿಗಳಿಗೂ ಕೂಡ ಸಂಸಾರ ಇದ್ದೇ ಇದೆ. ಅವು ಸಂಸಾರ ಮಾಡ್ತವೆ. ಅವು ಹೊಟ್ಟೆಪಾಡಿಗೆ ಏನೇ ಒಂದು ತಿಂತವೆ. ಅವು ನಿದ್ರಾ ವಗೈರೆ ಮಾಡ್ತವೆ. ನಾವು ಅಷ್ಟೇ ಮಾಡ್ತಾ ಇದ್ದೀವಿ ಅಂದ್ರೆ ಏನು ಹೆಚ್ಚುಗಾರಿಕೆ ಆಯಿತು? ನಾವು ಮನುಷ್ಯರಾಗಿ ಏನು ಮಾಡಬೇಕಾಗಿತ್ತು ಅಂದ್ರೆ ಮನಸ್ಸಿಗೆ ನಮ್ಮ ಅಧೀನದಲ್ಲಿ ತಂದು ಆ ಪರಮಾತ್ಮನಿಗೆ ತಿಳಿಯಬೇಕಾಗಿತ್ತು. ಆ ಕೆಲಸ ನಾವು ಎಲ್ಲಿವರೆಗೆ ಮಾಡುವುದಿಲ್ಲ, ನಾವು ಮನುಷ್ಯರಾಗಿಯೂ ಸಹ ಒಂದು ಮೃಗಾದಿಗಳ ವಂಶದಲ್ಲಿ ಇದ್ದೀವಿ ಎನ್ನುವುದೇ ಅರ್ಥವಾಗ್ತದೆ. ಅದಕ್ಕಾಗಿ ಸಾಧು ಸಂತರು ಪರಮಾತ್ಮನ ಕೃಪೆಯಿಂದ ನಮಗೆ ಸಿಗ್ತಾರೆ. ಅವರ ವಾಕ್ಯಾನುಸಾರ ನಾವು ನಡೆದರೆ ಅವರ ಸಮೂಹದಲ್ಲೇ ಸದ್ಗುರು ಸಿಗ್ತಾನೆ. ಸಾಧು ಸಂತರ ಸಹವಾಸದಲ್ಲಿ ಸದ್ಗುರು ಇರ್ತಾನೆ. ಸಜ್ಜನರ ಅಂಗಸಂಗದಲ್ಲಿಯೇ ಸದ್ಗುರುವಿನ ವಾಸ, ಇನ್ನೆಲ್ಲೆಲ್ಲೋ ಇರುವುದಿಲ್ಲ.
ಅಂಥವರು ಅಪರೂಪ, ವಿರಳ. ಅವರು ಸಿಕ್ಕಿದ್ರೇನು ನಿನ್ನ ಕೆಲಸ ಆಯಿತು, ನೀನು ಉದ್ಧಾರವಾದ. ಅಂಥವರು ನಮಗೆ ಯುಕ್ತಿಯನ್ನು ತೋರಿಸಿಕೊಡುತ್ತಾರೆ. ಈ ಮನಸ್ಸು, ಮಾಯಾ, ಅಹಂಕಾರದಿಂದ ನೀನು ಹೇಗೆ ಮೇಲಕ್ಕೆ ಬರಬೇಕು, ಅದಕ್ಕೆ ಯೋಗ ಅಂದ್ರು. ಅಂದ್ರೆ ಪರಮಾತ್ಮನನ್ನ ಸೇರುವುದಕ್ಕೆ ಯೋಗ. ಇವುಗಳನ್ನೆಲ್ಲ ದಾಟಿ ಹೋಗಬೇಕಂದ್ರೆ ಇವುಗಳ ಪ್ರತಿಯೊಂದು ಗುಣಗಳು, ಇವುಗಳು ಮಾಡುವ ಮೋಸಗಳನ್ನೆಲ್ಲ ನಮಗೆ ಸತ್ಸಂಗದಲ್ಲಿ ಸಾಧು ಸಂತ ಮಹಾತ್ಮರುಗಳು ತಿಳಿಸಿಕೊಡುತ್ತಾರೆ. ಇವುಗಳು ಯಾರೂ ನಿನ್ನ ಸ್ನೇಹಿತರಲ್ಲ ಅಂತ ಹೇಳಿ ಒಂದೇ ಮಾತಿನಲ್ಲಿ ಇವರು ಸಂಗತ ಬಿಡಿಸಿಬಿಡುತ್ತಾರೆ. ಗೀತೆಯಲ್ಲಿ ಆದರೂ ಕೃಷ್ಣನು ಅರ್ಜುನನಿಗೆ ಇದೇ ಬೋಧನೆ ಮಾಡಿತ್ತು. ಅವನು ಬ್ರಹ್ಮಜ್ಞಾನಿಯೇ ಅರ್ಜುನನು, ಮತ್ತೆ ಮಹಾನ್ ತಪಸ್ವಿ, ಸದಾಕಾಲ ಸತ್ಸಂಗದಲ್ಲಿ ಇದ್ದವನು. ಅಂಥವನಿಗೆ ಈ ಮೋಹ, ಈ ಪ್ರಪಂಚದ ಬಂಧನ ಹೇಗೆ ಹಿಡೀತು ಅಂದ್ರೆ ಸಂಘ ದೋಷದಿಂದ ಹಿಡೀತು. ನಾವು ಎಂತೆಂಥವರ ಸಂಘ ಮಾಡ್ತೇವೆ ಅಂಥಂಥ ಗುಣಗಳು ನಮ್ಮಲ್ಲಿ ಬರ್ತವೆ. ಅದಕ್ಕಾಗಿ ನಾವು ಈ ಪ್ರಪಂಚದಲ್ಲಿ ಸಜ್ಜನರ ಸಂಘವನ್ನೇ ಮಾಡಬೇಕೇ ಆಗಲಿ, ಈ ಮನಸ್ಸಿನ ಗತಿಯಲ್ಲಿ ನಡೆಯುವಂಥವರ ಸಂಗತ ನಾವು ಮಾಡಬಾರದು. ಅದೇ ಗೀತೆಯಲ್ಲಿ ಏನಂತಾನೆ, ಸಂಘಾತ್ ಸಂಜಾಯತೆ ಕಾಮ. ನೀನು ಕಾಮದ ಸಂಘವನ್ನು ಮಾಡಿದ್ದೇ ಆದ್ರಿಂದ ನಿನ್ನಲ್ಲಿ ಆ ಕಾಮದ ಗುಣ ಉತ್ಪತ್ತಿ ಆಯಿತು. ಕಾಮ ಅಂದ್ರೆ ಆಶ. ಆ ಆಶೆಯನ್ನ ತೃಪ್ತಿಪಡಿಸಿಕೊಳ್ಳಲಿಕ್ಕಾಗಿ ನೀನು ಹೋರಾಡ. ಕ್ರೋಧದಿಂದ ಏನಾಗ್ತದೆ, ಇದು ನನ್ನ ವಸ್ತುವು, ಇದು ಇನ್ನೊಬ್ಬರಿಗೆ ಸಿಕ್ಕಬಾರದು, ಇದು ನನ್ನಲ್ಲಿಯೇ ಇರಬೇಕು ಅನ್ನುವಂತಹ ಮೋಹ ಹುಟ್ಟು ಬಿಡುತ್ತದೆ. ಈ ಮೋಹ ಅನ್ನುವ ರೋಗ ಎಲ್ಲಕ್ಕಿಂತಲೂ ಪ್ರಬಲವಾದದ್ದು. ಆದ್ದರಿಂದಲೇ ನಾವು ಇಲ್ಲಿ ಬಂಧಿತರಾಗಿರೋದು. ಸ್ತ್ರೀ, ಪುತ್ರ, ಧನ, ಕನಕ, ಸ್ಥಾನಮಾನಾದಿಗಳಲ್ಲಿ, ಜಾತಿ, ಕುಲ, ಗೋತ್ರಾದಿಗಳಲ್ಲಿ ನಾವು ಬಂಧಿತರಾಗಿಬಿಟ್ಟಿದ್ದೇವೆ ಈ ಮೋಹ ಅನ್ನುವ ಗುಣದಿಂದ. ಇದರೊಳಗೆ ಸಿಕ್ಕಿ ಹೋಗಿರುವುದರಿಂದ ಏನಾಯಿತು, ಸ್ಥಿರವಾದಂಥ ನಮ್ಮ ಬುದ್ಧಿ ಚಂಚಲವಾಗಿ ಹೋಯಿತು. ಬುದ್ಧಿ ಭ್ರಂಶಾತ್ ಪ್ರಣಶ್ಯತೆ. ಹೇ ಅರ್ಜುನ, ಈ ರೀತಿ ನಿನ್ನ ಬುದ್ಧಿ ಭ್ರಮಣೆ ಹೊಂದಿರುವುದರಿಂದ ನೀನು ಬದುಕಿದ್ರು ಒಂದೇ, ಸತ್ರು ಒಂದೇ ಅಂತಾನೆ ಕೃಷ್ಣ. ನಿಜವೇ, ಬುದ್ಧಿಯೇ ಭ್ರಮಣ ಹೊಂದಿದ ಮೇಲೆ ಬದುಕಿದ್ರೆ ಏನು, ಸತ್ರೆ ಏನು? ಬುದ್ಧಿ ಸ್ಥಿರವಾಗಿತ್ತು ಅಂದ್ರೆ ಅಹಂಕಾರ ನಾಶವಾಗ್ತದೆ. ಅಹಂಕಾರ ನಾಶವಾದ್ರೆ ಮಾಯ ಬಿಡ್ತದೆ. ಮಾಯ ಹೋಯ್ತೇನು, ಮನಸ್ಸು ಸತ್ತು ಹೋಗ್ತದೆ. ಈ ಒಂದಕ್ಕೊಂದು ಕನೆಕ್ಷನ್. ಇವುಗಳಿಂದ ಬಿಡುಗಡೆಯಾಗುವುದಕ್ಕೆ ಒಂದೇ ಉಪಾಯ, ಈ ಭೂಮಧ್ಯ ಸ್ಥಾನಕ್ಕೆ ನೀನು ಬಾ. ಅಲ್ಲಿದೆ ನಿನ್ನ ಮನೆ. ನೀನು ನಿಜವಾಗಿ ವಾಸ ಮಾಡತಕ್ಕಂತಹ ಶಾಶ್ವತವಾದಂತಹ ಆನಂದದಿಂದ ಕೂಡಿರುವ ಮನೆ ಇಲ್ಲಿದೆ. ಇಲ್ಲಿಗೆ ಬರ್ಲಿಕ್ಕಾಗಿಯೇ ಏನಂತಾನೆ, ನೀನು ಸ್ಥಿರವಾಗಿ ಕೂತ್ಕೊಳ್ಳುವುದು ಕಲಿ. ಸುಮ್ಮನೆ ಕೂತ್ಕೊ. ಸುಮ್ಮನೆ ಕೂಡುವುದರಲ್ಲಿ ನೀನು ಕಳ್ಕೊಂಡಿರುವ ಶಕ್ತಿಯೆಲ್ಲ ಮತ್ತೆ ಸಿಗ್ತದೆ. ನಾವು ಹೇಗೆ ಪ್ರಪಂಚದಲ್ಲಿ ನಮ್ಮ ದೇಹ ಶಕ್ತಿ, ಆತ್ಮಶಕ್ತಿ, ಬುದ್ಧಿಶಕ್ತಿ ಇವುಗಳನ್ನೆಲ್ಲ ಕಳೆದುಕೊಂಡು ಬಿಟ್ಟಿದ್ದೇವೆ. ತಿರ್ಗಾ ಅವುಗಳನ್ನ ಸಂಪಾದನೆ ಮಾಡ್ಕೋಬೇಕು. ಅದು ಎಲ್ಲಿ ಬಜಾರ್ನಲ್ಲಿ ಸಿಕ್ಕುವುದಿಲ್ಲ, ಸುಮ್ಮನೆ ಕೂಡುವುದರಿಂದ ಸಿಗ್ತದೆ. ಯಾರು ಈ ಶರೀರಕ್ಕೆ ಸ್ಥಿರವಾಗಿ ಕೂಡಿಸಿದರೋ ಅವರಿಗೆ ಆಗಿಂದ ಆಗಲೇ ಈ ಮನಸ್ಸು ಏನು ಮೋಸ ಮಾಡ್ತಾ ಇದೆ ಅನ್ನೋದು ಗೊತ್ತಾಗಿ ಹೋಗ್ತದೆ. ನಾವು ಸುಮ್ಮನೆ ಕೂತು ಈ ಭೂಮಧ್ಯ ಸ್ಥಾನದಲ್ಲಿ ಕೂತಿದ್ದೀವಿ ಅಂತ ಹೇಳಿ ಭಾವಿಸಿ ನನ್ನ ಒಳಗೆ ಏನೇನು ನಡೀತದೆ ನೋಡ್ತಾ ಇರಬೇಕಷ್ಟೆ. ಸುಮ್ಮನೆ ಕೂತ್ಕೊ, ನೋಡ್ತಾ ಇರು. ಇಷ್ಟೇ ನೀನು ಇವಾಗ ಮಾಡಬೇಕಾದ ಕೆಲಸ.
ಕಣ್ಣು ಮುಚ್ಚಿ ಕೂತ್ಕೋ, ಇಲ್ಲೇ ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿ ಭಾವಿಸು. ಆಗ ಅಲ್ಲಿ ಏನೇನು ನಡೀತದೆ ನಿನಗೆ ಗೊತ್ತಾಗ್ತದೆ. ಈ ಮನಸ್ಸಿನ ಮೋಸಗಾರಿಕೆಯ ಆಟಗಳೆಲ್ಲವೂ ನಿನ್ನ ಅಂತರ್ದೃಷ್ಟಿಯ ಮುಂದೆ ಸಿನಿಮಾ ನಡೆದಂಗೆ ನಡೀತದೆ. ನೀನು ಸುಮ್ಮನೆ ನೋಡ್ತಾ ಇರು, ಅದರೊಳಗೆ ಸೇರಬೇಡ, ಆ ಮನಸ್ಸಿನ ಆಟದಲ್ಲಿ ಸೇರಬೇಡ. ಹೀಗೆ ಸ್ವಲ್ಪ ಕಾಲ ನಾವು ಅಭ್ಯಾಸ ಮಾಡ್ತಾ 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 ನಮ್ಮ ಪ್ರಾಣ ಶಕ್ತಿ ಈ ಮನಸ್ಸಿನ ಸಂಗತಕ್ಕೆ ಬಿಟ್ಟು ಬಿಟ್ಟು ಈ ಭೂಮಧ್ಯ ಸ್ಥಾನದಲ್ಲಿ ಬಂದುಬಿಡುತ್ತೆ. ಸುಮ್ಮನೆ ನೋಡುವುದರಿಂದ ಎಂಥ ಸುಲಭವಾದ ಉಪಾಯ ಇದು. ನವದ್ವಾರಗಳನ್ನು ದಾಟಿ ಈ ಮೋಕ್ಷ ದ್ವಾರದಲ್ಲಿ ಬಂದು ನೀನು ನಿಂತು ಬಿಡ್ತಿ. ಅದು ಇವಾಗಿನ ಯುಗದಲ್ಲಿ ಜೀವಿಗಳಿಗೆ ಆ ಪರಮಾತ್ಮನು ಮಾಡಿರುವ ಕೃಪಾ ಇದೆ, ದಯ. ಹಿಂದಕ್ಕಿನ ಯುಗದಲ್ಲಿ ಇದು ಇರಲಿಲ್ಲ, ಈ ಯೋಗ ಇರಲಿಲ್ಲ. ಅವಾಗ ಅವರಿಗೆ ಶಾರೀರಿಕವಾಗಿ, ಮಾನಸಿಕವಾಗಿ, ಭೌತಿಕವಾಗಿ ಶಕ್ತಿ ಸಾಮರ್ಥ್ಯಗಳಿತ್ತು. ಅದಕ್ಕಾಗಿ ಅವರು ಕಷ್ಟದ ಸಾಧನೆಯನ್ನು ಮಾಡಿದರು. ಈಗ ನಮಗೆ ಆ ಶಕ್ತಿ ಇಲ್ಲವಾದ್ದರಿಂದ ಸುಲಭವಾದ ಸಾಧನೆ. ಹೊರಗೆ ನೋಡೋದು ಬಿಡು, ಇಲ್ಲಿ ಒಳಗೆ ಏನಾಗ್ತದೆ ಇಲ್ಲಿ ಕೂತು ನೋಡು. ಹಾಗೆ ನೋಡ್ತಾ 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 ಏನಾಗ್ತದೆ, ನಮ್ಮ ಹೊರಗಡೆ ಕೇಳುವ ಶಕ್ತಿಯು ಕೂಡ ಇಲ್ಲಿ ಒಳಗೆ ಬಂದ್ಬಿಡ್ತದೆ, ಅದು ಕೂಡ ಒಳಗೆ ಬಂದ್ಬಿಡ್ತದೆ. ಅದಕ್ಕಾಗಿ ಇದನ್ನೇನಂದ್ರು ಸುರತ ನಿರತ ಯೋಗ. ಕೇಳುವುದು ನೋಡುವುದು ಇವೆರಡೂ ಶಕ್ತಿ ಈ ಭೂಮಧ್ಯ ಸ್ಥಾನದಲ್ಲಿ ಬಂದು ಸೇರಿಬಿಡ್ತದೆ, ಒಂದಾಗಿಬಿಡ್ತದೆ. ಯಾವಾಗ ನೋಡುವ ಕೇಳುವ ಶಕ್ತಿ ಒಂದಾಗ್ತದೋ ನಿನ್ನ ಅಂತರದಲ್ಲಿ ಇರ್ತಕ್ಕಂತಹ ಆ ಪರಮಾತ್ಮನ ದಿವ್ಯ ಪ್ರಕಾಶ ಅಲ್ಲಿ ಕಾಣಿಸ್ಬರ್ತದೆ. ಆ ಪ್ರಕಾಶದಿಂದ ಈ ನಿನ್ನ ಅಂತರದ ಪ್ರಪಂಚವೆಲ್ಲ ಕತ್ತಲೆಯಾಗಿರುವುದೆಲ್ಲ ಬೆಳಕಾಗಿ ಹೋಗ್ತದೆ. ಈಗ ನಾವು ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ಬರೀ ಕತ್ತಲೆಯೇ. ನಿನ್ನ ಒಳಗೆ ಬೆಳಕಿದ್ರೂ ಕತ್ತಲೆ ಅಂದ್ರೆ ಎಂಥ ಒಂದು ವಿಚಿತ್ರ ಇದು. ಆ ಬೆಳಕನ್ನು ನೀನು ಕಂಡುಕೊಳ್ತಿ. ಆ ಬೆಳಕು ಯಾರ ಅಂತರದಲ್ಲಿ ಆಗ್ತದೋ ಆ ಬೆಳಕಿನಿಂದಲೇ ಆ ಪರಮಾತ್ಮನ ದಿವ್ಯ ವಾಣಿ ಪ್ರಕಟವಾಗ್ತದೆ. ಅದನ್ನೇ ಓಂಕಾರ ಧ್ವನಿ ಎಂದು. ಆ ಓಂಕಾರದ ಧ್ವನಿಯಿಂದಲೇ ಎಲ್ಲ ಪ್ರಾಣಿಗಳು ಜೀವಂತವಾಗಿರುವುದು. ಇಲ್ಲಿ ನಾವು ಬದುಕಿರುವುದು ಆ ಓಂಕಾರದ ಧ್ವನಿಯಿಂದ. ಆ ಓಂಕಾರದ ಧ್ವನಿಯೇ ಇಲ್ಲದೆ ಹೋಗಿದ್ರೆ ಇಲ್ಲಿ ಯಾರೂ ಬದುಕ್ತಿರ್ಲಿಲ್ಲ. ಕ್ಷಣದಲ್ಲಿ ಎಲ್ಲರೂ ಸತ್ತು ಹೋಗಿಬಿಡ್ತಿತ್ತು. ಆ ಓಂಕಾರ ಧ್ವನಿ ನಮ್ಮ ಶರೀರದಲ್ಲಿ ಈ ಭೂಮಧ್ಯ ಸ್ಥಾನದಲ್ಲಿ ಕೂತು ಶಬ್ದ ಮಾಡ್ತಾ ಇದೆ. ಆ ಶಬ್ದವನ್ನು ಕೇಳುವ ಯುಕ್ತಿಯನ್ನ ನಮಗೆ ಸದ್ಗುರುವು ತೋರಿಸಿಕೊಡ್ತಾರೆ. ಅದನ್ನೇ ಏನಂತೇವೆ ನಾವು ಉಪದೇಶ. ದೀಕ್ಷೆ ಕೊಟ್ಟರು, ಉಪದೇಶ ಕೊಟ್ಟರು ಅಂತೇವೆ. ಅದು ನಮಗೆ ಪ್ರಾಪ್ತವಾಗುವುದು ಸಾಧು ಸಂತರ ಸಹವಾಸದಲ್ಲಿ ಹೋದಾಗ, ಅವರ ಸಂಗತದಿಂದ ಗುರುವಿನ ಸ್ನೇಹವಾದಾಗ ನಮಗೆ ಈ ಮರ್ಮ ಗೊತ್ತಾಗ್ತದೆ, ಈ ಉಪಾಯ ಗೊತ್ತಾಗ್ತದೆ. ಅದಕ್ಕಾಗಿ ಮೊದಲಿಗೆ ನಾವು ಏನು ಮಾಡಬೇಕು, ಈ ಶರೀರವನ್ನು ಸಿಕ್ಕಿದ ಹಾಗೆ ಓಡಾಡಿಸಬಾರದು, ಸುಮ್ಮನೆ ಓಡಾಡಬಾರದು. ಹಾಗೆ ಓಡಾಡುವುದರಿಂದ ನಮ್ಮ ಶಕ್ತಿ ಎಲ್ಲ ನಷ್ಟವಾಗಿ ಹೋಗ್ತದೆ. ಆಯಾಸ, ಸುಸ್ತು, ಸಂಕಟ ಇದರೊಳಗೆ ಸಿಕ್ಕಿಬಿಡ್ತೇವೆ. ಮತ್ತೆ ಅತಿ ನಿದ್ರಾ ಮಾಡಬಾರದು, ಅತಿ ತಿನ್ನುವುದು ಮಾಡಬಾರದು, ಅತಿ ಮಾತಾಡಬಾರದು, ಅತಿ ಭೋಗ ವಿಲಾಸದಲ್ಲಿ ಇರಬಾರದು. ಇವುಗಳನ್ನೆಲ್ಲ ನಾವು ಮಿತ ಮಾಡ್ತಾ ಮಾಡ್ತಾ ಬಂದ್ರೆ ನಾವು ಒಂದು ದಿವಸದಲ್ಲಿ ಪ್ರತಿನಿತ್ಯವೂ 3 ಗಂಟೆಯಿಂದ 4 ಗಂಟೆಯವರೆಗೂ ಸ್ಥಿರವಾಗಿ ಕೂತ್ಕೊಳ್ಳಬಹುದು. ಆ ಸ್ಥಿರತ್ವ ಯಾರಿಗೆ ಬಂತೋ ಅವ್ರ ಮನಸ್ಸನ್ನು ಗೆದ್ದುಬಿಟ್ರು. ಅವರಿಗೆ ಪರಮಾತ್ಮನ ಸಂಗತ ಪ್ರಾಪ್ತಿ ಆಗ್ತದೆ.
ಇದನ್ನು ನಾವು ಇವಾಗಲಿಂದ ಅಭ್ಯಾಸ ಮಾಡಬೇಕು. ಏನೋ ಇಲ್ಲಿವರೆಗೂ ತಿಳಿಯಲಾರದೆ ಕಾಲ ಕಳೆದು ಬಿಟ್ಟಿವಿ. ಮನಸ್ಸು ಮಾತು ಕೇಳಿ ಎಲ್ಲ ಹುಚ್ಚಾಟಗಳು ಆಡ್ಬಿಟ್ಟಿವಿ. ಇದು ಗೊತ್ತಾದ ಮೇಲೆ ನಾವು ಪ್ರತಿನಿತ್ಯವೂ ಈ ಶರೀರವನ್ನ ಯಾವಾಗ ಪುರ್ಸತ್ತು ಸಿಕ್ಕಿದ್ರೆ ಅವಾಗ ಸುಮ್ಮನೆ ಕೂಡಿಸುವುದು ಕಲಿಯಬೇಕು. ಇದು ಹೇಗೆ ಸ್ಥಿರವಾಗ್ತದೆ ಹಾಗೆ ಮನಸ್ಸು ಸ್ಥಿರವಾಗ್ತದೆ. ಮನಸ್ಸು ಶರೀರ ಯಾವಾಗ ಎರಡೂ ಸ್ಥಿರವಾಗ್ತದೋ ನಿನ್ನ ಅಂತರದಲ್ಲಿರ್ತಕ್ಕಂತಹ ಆ ಪರಮಾತ್ಮನ ದಿವ್ಯವಾಣಿ ಕೇಳಿಸಲಿಕ್ಕೆ ಶುರುವಾಗ್ತದೆ. ಅದನ್ನು ಕೇಳಿದವನು ಕೆಳಗಿನ ಸ್ಥಾನವನ್ನೆಲ್ಲ ಬಿಟ್ಟು ಬಿಡ್ತಾನೆ. ಆ ಧ್ವನಿಯೇ ನಿನ್ನನ್ನ ಮೇಲಕ್ಕೆ ತಕೊಂಡು ಹೋಗ್ಬಿಡ್ತದೆ. ಹಿಂದಕ್ಕೆ ನಾವಾಗಿ ನಾವೇ ನಮ್ಮ ಶಕ್ತಿಯನ್ನೆಲ್ಲ ಕೂಡಿಸಿ ಮೇಲಕ್ಕೆ ಬರಬೇಕಾಗಿತ್ತು. ಅದು ಬಹಳ ಶ್ರಮವಾಗಿತ್ತು. ಈಗ ಆ ಶ್ರಮ ಇಲ್ಲ. ನಿನ್ನ ಅಂತರದಲ್ಲಿ ಸ್ಥಿರವಾಗಿ ನಡೀತಿರ್ತಕ್ಕಂತಹ ಶಬ್ದಕ್ಕೆ ಕೇಳು, ಆ ಶಬ್ದವೇ ನಿನ್ನನ್ನು ಮೇಲಕ್ಕೆ ತಕೊಂಡು ಹೋಗ್ಬಿಡ್ತು, ನಿನ್ನ ನಿಜವಾದ ಮನೆಗೆ ಸೇರಿಸ್ತದೆ. ಅದಕ್ಕಾಗಿ ಇದು ಸಹಜ ಯೋಗ. ಹಾಯವಾಗಿ ಕಷ್ಟವಿರಲಾರದೆ ಖುಷಿಯಿಂದ ಮಾಡುವುದು, ಇದರಲ್ಲಿ ಶ್ರಮವೇ ಇಲ್ಲ. ಅದಕ್ಕಾಗಿ ಮೊದಲು ತನ್ನ ಥಿರ, ಮನ ಥಿರ, ವಚನ ಥಿರ. ಶರೀರ ಸ್ಥಿರ ಮಾಡು, ಕೂಡಿಸು. ಇದು ಸ್ಥಿರವಾಯಿತು, ಮನಸ್ಸು ಸ್ಥಿರವಾಗ್ತದೆ. ಇವು ಎರಡು ಒಂದಾಯ್ತೇನು? ಇನ್ನೊಬ್ಬರನ್ನ ಕೇಳುವ ಕೆಲಸವೇ ಇಲ್ಲ. ನಿನ್ನಲ್ಲಿ ಆ ಪರಂಜ್ಯೋತಿ ಪ್ರಕಾಶ ಈ ಭೂಮಧ್ಯ ಸ್ಥಾನದಲ್ಲಿ ಪ್ರಕಟವಾಗಿಬಿಡ್ತು. ಅದರ ಬೆಳಕಿನ ಸಹಾಯದಿಂದ 14 ಬ್ರಹ್ಮಾಂಡದ ಶೋಧನೆಯೂ ನೀನು ಮಾಡಬಲ್ಲೆ. ಆಧ್ಯಾತ್ಮಿಕ ಲೋಕಾಂತರಗಳನ್ನು ದಾಟಿ ಮೇಲಕ್ಕೆ ಹೋಗಬಲ್ಲೆ. ಸೂರ್ಯ ಚಂದ್ರ ತಾರಾಮಂಡಲಗಳನ್ನೆಲ್ಲ ದಾಟಿ ಶೂನ್ಯ ಮಹಾಶೂನ್ಯ ದೇಶಗಳನ್ನು ದಾಟಿ ನಿನ್ನ ನಿಜವಾದ ಸ್ಥಾನ ಯಾವುದೋ ಆ ಸತ್ಯಲೋಕವನ್ನು ಸೇರ್ತಿ. ಅಲ್ಲಿಗೂ ಹೋಗುವುದು ಒಂದು ಸರ್ತಿ ನಿನಗೆ ಗೊತ್ತಾದ ಮೇಲೆ ಇಲ್ಲಿ ಯಾರೂ ನಿನ್ನನ್ನು ಬಂಧನದಲ್ಲಿ ಹಾಕುವವರೇ ಇಲ್ಲ. ನಿನ್ನ ಇಚ್ಛೆಯಂತೆ ಇಲ್ಲಿಗೆ ಬರಬಹುದು, ಈ ಪ್ರಪಂಚಕ್ಕೆ ನಿನ್ನ ಇಚ್ಛೆಯಂತೆ ನೀನು ಹೊರಟು ಹೋಗಬಹುದು. ಇದನ್ನ ಮನುಷ್ಯ ಜನ್ಮದಲ್ಲಿ ಪ್ರಾಪ್ತ ಮಾಡಲಿಕ್ಕಾಗಿ ನಮಗೆ ಸಂತರು ಒಂದು ಸುಲಭ ಉಪಾಯ ಇದನ್ನು ತೋರಿಸಿದ್ದಾರೆ. ಇದನ್ನು ಅನುಭವದಲ್ಲಿ ತಂದುಕೋ. ವ್ಯರ್ಥವಾಗಿ ಮನಸ್ಸಿನ ಮಾತು ಕೇಳಿ ಹೊರಗಿನ ಪ್ರಪಂಚದಲ್ಲಿ ನಿನ್ನ ಶಕ್ತಿಯನ್ನು ನಷ್ಟಪಡಿಸಬೇಡ. मन को मारो पटक के टूक टूक है जाए, विष की क्यारी कोई के लुनता क्यों पछताए. ಅದಕ್ಕೆ ಏನಂತಾರೆ, ನೀನು ಏನೇ ಮಾಡುವುದಿತ್ತಂದ್ರೆ ಇಲ್ಲಿ ಮನಸ್ಸನ್ನ ಅಧೀನದಲ್ಲಿ ಪಡಿಸಿಕೊಳ್ಳುವ ಕೆಲಸವೇ ಮಾಡು. ಅದ್ರ ಮಾತೇ ಕೇಳಬೇಡ. ಅದು ಒಂದು ಮಹಾ ಒಳ್ಳೆಯ ಉಪಾಯ. ಇದು ಬಹಳ ಮೋಸಗಾರಿಕೆ ಮನಸ್ಸು. ನಮ್ಮನ್ನು ಏನೇನೇ ಒಂದು ಭ್ರಮದಲ್ಲಿ ಹೊರಗಿನ ಪ್ರಪಂಚವನ್ನು ತೋರಿಸ್ತ ಇಲ್ಲಿಯ ಸಾಮಗ್ರಿಗಳಲ್ಲಿ ಸಿಕ್ಕಿ ಹಾಕಿಬಿಡ್ತವೆ. ಅವುಗಳಿಂದ ನಾವು ಸಂಗ್ರಹ ಮಾಡಿ ತುಂಬಿಕೊಂಡು ಬಿಡ್ತೀವಿ ಮನೆಯಲ್ಲಿ. ಮತ್ತೆ ಅದರಿಂದ ನಿನಗೆ ಶಾಂತಿ ಸುಖ ಸಿಕ್ಕಿದೆಯೇ ನೋಡು. ಈ ಪ್ರಪಂಚದ ಯಾವುದೇ ವಸ್ತು ಆಗಲಿ ನಮ್ಮಲ್ಲಿ ಇದ್ದರೆ ಬರೀ ಭಯ, ಮೋಹ, ದುರಾಶೆ ಇವೇ ಹೆಚ್ಚಾಗ್ತದೆಯೇ ಆಗಲಿ, ನಮಗೆ ಇವುಗಳಿಂದ ಶಾಂತಿ ಸಂತೋಷ ಸಿಕ್ಕಲೇ ಇಲ್ಲ. ಯಾವನೇ ಹಣದಲ್ಲಿ ಸುಖವಿದೆ ಅಂಥೇಳಿ ಹಣದ ಕಡೆಗೆ ಹೋದ, ಬೇಕಾದಷ್ಟು ಹಣ ಸಂಪಾದನೆ ಮಾಡಿರ್ತಾನೆ, ಅವನಿಗೆ ಶಾಂತಿ ಸಂತೋಷ ಸುಖ ಇದೆಯೇ ಅಂದ್ರೆ ಇಲ್ಲ. ಇನ್ನೂ ಅವನು ಮಹಾನ್ ದರಿದ್ರನೇ. ಯಾಕಂದ್ರೆ ಹಣದ ಗುಣ ಇನ್ನೂ ಬೇಕು 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 ಅನ್ನಿಸುವಂತಹ ಬೆಂಕಿಯನ್ನು ಹತ್ತಿಸಿ ಬಿಡ್ತದೆ, ಸಾಕು ಅನಿಸುವುದಿಲ್ಲ. ಅದರಲ್ಲೇ ಅವನ ಜೀವಿತ ಕಡೆಯಾಗಿ ಹೋಗ್ತದೆ.
ಅವನು ಅದನ್ನ ಅನುಭವನೇ ಮಾಡುವುದಿಲ್ಲ, ಭೋಗಿಸುವುದೇ ಇಲ್ಲ. ಭೋಗೇನ ಭೋಗ್ತಾ, ಇವೆಲ್ಲವನ್ನು ಕೂಡಿಸಿ ಇದರಲ್ಲಿ ನಾನು ಸುಖವನ್ನು ಪ್ರಾಪ್ತಿ ಮಾಡಬೇಕಂತ ಹೇಳಿ ಅನ್ಕೊಳ್ತಾನೆ. ಆದ್ರೆ ಅಷ್ಟರೊಳಗಾಗಿ ಇವನು ಸತ್ಯ ಹೋಗ್ತಾನೆ, ಇವೆಲ್ಲ ಇಲ್ಲೇ ಬಿಟ್ಟು ಹೋಗ್ಬಿಡ್ತಾನೆ. ಮನೆ ಮಠ ಹೆಂಡ್ರ ಮಕ್ಕಳ ಯಾರ್ಯಾರು ಯಾವ್ಯಾವುದರಲ್ಲಿ ಸುಖ ಇದೆ ಅಂತ ಹೇಳಿ ಮನಸ್ಸಿನ ಮಾತು ಕೇಳಿ ಭ್ರಮಿಸಿದರೋ ಅವರೆಲ್ಲರೂ ದುಃಖದಲ್ಲೇ ಬಿದ್ದಿದ್ದಾರೆ. ತನ್ನ ಧರ ಸುಖಿಯ ಕೋಯಿನ ದೇಕ ಜೋ ದೇಕ ಸೋ ದುಃಖಿಯ. ಈ ಶರೀರ ಧಾರಣೆ ಮಾಡಿದ್ದೇ ಮಹಾ ದುಃಖವಾಯಿತು. ಇನ್ನು ಇದರಿಂದ ಉತ್ಪತ್ತಿಯಾದಂತ ಈ ಹೊರಗಿನ ಪ್ರಪಂಚ, ಮನೆ ಮಠ ಇವುಗಳು ಎಲ್ಲ ನಮ್ಗೆ ಹೇಗೆ ಸುಖ ಕೊಡ್ತದೆ? ಈ ವಿವೇಕದ ಜ್ಞಾನವೇ ಹೋಗಿಬಿಟ್ಟದೆ ನಮ್ಮಲ್ಲಿ. ಇಲ್ಲದೆ ಹೋದ್ರೆ ಈ ಪ್ರಪಂಚದಲ್ಲಿ ಸುಖ ಸಿಕ್ಕಬೇಕಾಗಿತ್ತೋ ಏನು? ಇಲ್ಲಿ ಇಲ್ಲ. ಅದು ಯಾವುದರಲ್ಲಿ ಸುಖವೇ ಇಲ್ಲ ಅದರಲ್ಲಿ ನಾವು ಹುಡುಕ್ತಾ ಇದ್ದೇವೆ. ತಿಪ್ಪೆಗುಂಡಿನ ಕೆದರ್ತೇವೆ. ತಿಪ್ಪೆಗುಂಡಿ ಒಳಗೆ ಏನು ಸಿಗ್ತದೆ? ಬರೇ ಕಸ ಕಡ್ಡಿ ಸಿಗ್ತದೆ. ಈ ಪ್ರಪಂಚವನ್ನೆಲ್ಲ ಎಷ್ಟೋ ಜನ್ಮಗಳಲ್ಲಿ ನೀನು ಭೋಗಿಸಿ ಏನೂ ಇಲ್ಲ ಅಂತ ಬಿಟ್ಟು ಹೋದಂಥ ಒಂದು ತಿಪ್ಪೆಗುಂಡಿ ಮತ್ತೆ ಈ ಜನ್ಮದಲ್ಲೂ ಬಂದು ಅದನ್ನೇ ಕೆದರ್ತೀನಿ ಅಂದ್ರೆ ನಿನಗೇನು ಸಿಗ್ತದೆ? ಏನು ಒಂದು ಸುಖದ ವಿಚಾರ ಇತ್ತೋ ಅದು ನಿನ್ನ ಒಳಗೆ ಈ ಭ್ರೂಮಧ್ಯ ಸ್ಥಾನದಲ್ಲಿ. ಎಲ್ಲ ಸುಖದ ಭಂಡಾರವನ್ನು ಇಲ್ಲಿ ಇರಿಸಿಕೊಂಡು ಮನಸ್ಸು ಮಾತು ಕೇಳಿ ಅದಕ್ಕೆ ಮರೆತು ಈ ಹೊರಗಿನ ಪ್ರಪಂಚದಲ್ಲಿ ಹುಡುಕ್ತಾ ಇದ್ದೆವು. ಇಲ್ಲಿ ಯಾರಿಗೂ ಸುಖ ಅನ್ನುವುದು ಸಿಕ್ಕಲೇ ಇಲ್ಲ. ಇಲ್ಲಿ ಬಂದವರೆಲ್ಲರೂ ದುಃಖವನ್ನೇ ಭೋಗಿಸಿ ಹೋಗಿದರೆ ಆಗಲಿ ಸುಖ ಅನ್ನುವುದು ಯಾವಾತನಿಗೂ ಸಿಕ್ಕಲಿಲ್ಲ. ಆದರೂ ನಾವು ಬಿಟ್ಟಿವೇನು? ಎಷ್ಟೋ ಮಹಾತ್ಮರುಗಳ ಮಾತು ಕೇಳ್ತೇವು, ಎಷ್ಟೋ ಸತ್ಸಂಗಗಳು ಕೇಳ್ತೇವು, ಪುರಾಣಗಳು ಓದ್ತೇವು, ಬರೀತೇವು, ವೇದಾಂಗಗಳನ್ನೆಲ್ಲ ತಿರು ಹಾಕ್ತೇವು. ಆದರೆ ನಮಗೆ ಆ ಸುಖದ ವಸ್ತು ಏನು ಅನ್ನುವುದು ಯಾವೂ ನಮಗೆ ತಿಳಿಸಲಿಲ್ಲ, ಅವಕ್ಕೆ ಗೊತ್ತಾಗಲಿಲ್ಲ. ಯಾಕಂದ್ರೆ ಇವೆಲ್ಲವೂ ಮನಸ್ಸಿನ ಗುಣದಲ್ಲೇ ಇದ್ದವು. ತ್ರೈಗುಣ್ಯ ವಿಷಯೋ ವೇದ, ವೇದಾಂಗಗಳೆಲ್ಲವೂ, ಪುರಾಣಗಳೆಲ್ಲವೂ, ಉಪನಿಷತ್ತುಗಳೆಲ್ಲವೂ ಈ ಮನಸ್ಸಿನ ಅಧೀನದಲ್ಲಿ ಇದೆಯೇ ಆಗಲಿ ಮನಸ್ಸಿನ ಆಚೆಗೆ ಇಲ್ಲವಾದ್ದರಿಂದ ನಿನಗೆ ಹೇಗೆ ಬಿಡಿಸ್ತದೆ ಇದು ಬಂಧನ? ಅದಕ್ಕಾಗಿ ಸಂತರ ವಾಕ್ಯ ಬೇಕು, ಮಹಾತ್ಮರ ವಾಕ್ಯ. ಅದು ಅನುಭವದಿಂದ ಕೂಡಿರ್ತದೆ. ಅದನ್ನು ಅವರು ಸಾಧಿಸಿ ಇರ್ತಾರೆ. ಅದರ ಪ್ರಸಾದ ನಿನಗೆ ಕೊಡ್ತಾರೆ. ಆ ಪರವಸ್ತುವಿನ ಸಾಧನೆಯನ್ನ ಹೇಗೆ ಮಾಡಬೇಕಂತ ಹೇಳಿ ತಿಳಿಸುವುದೇ ಪ್ರಸಾದ. ಅದು ನಿನಗೆ ಸಿಕ್ಕಬೇಕಂದ್ರೆ ಅವ್ರ ಸಂಗತದಲ್ಲಿ, ಮಹಾತ್ಮರ ಸಂಗತದಲ್ಲಿ, ಈ ಪ್ರಪಂಚದವರ ಸಂಗತದಲ್ಲಿ ಸಿಕ್ಕುವುದಿಲ್ಲ. ಆ ಪ್ರಸಾದ ಪ್ರಾಪ್ತ ಮಾಡಿದವನು ಏನಂತಾನೆ? ಈಗ ನಾನು ಎಲ್ಲದರ ಮೇಲೂ ವಿಜಯವನ್ನು ಸಂಪಾದಿಸ್ತೇನೆ, ನನಗಿನ್ನು ಸೋಲೇ ಇಲ್ಲ. ಮನಸ್ಸೇನು, ಕಾಲನೇನು, ಮಹಾಕಾಲನೇನು, ಇವ್ರನ್ನೆಲ್ಲ ನನ್ನ ಅಧೀನದಲ್ಲಿ ತಂದು ಇರಿಸಿಕೊಳ್ಳುತ್ತೇನೆ, ನನಗೆ ಶ್ರಮವೇ ಇಲ್ಲ ಅಂದ ಅವನು ಉತ್ಸಾಹದಿಂದ ತನಗೆ ಎದುರಾದಂತಹ ಈ ಶತ್ರುಗಳನ್ನೆಲ್ಲ ತನ್ನ ಅಧೀನ ಮಾಡಿಕೊಂಡು ಬಿಡ್ತಾನೆ. ಅವನೇ ವೀರಪುರುಷ. ಅಂಥ ವೀರನಿಗೆ ಇಲ್ಲಿ ಯಾವುದು ಅಸಾಧ್ಯ. ಅಂಥ ವೀರನು ನೀನಾಗು. ಗುರುವಿನ ಆಶೀರ್ವಾದ ಹೇಗದೆ? ವೀರ ಪುರುಷನಾಗು ನೀನು ಅಂತ. ಅದೇ ಈ ಪ್ರಪಂಚದ ನಮ್ಮ ಬಂಧು ಬಳಗ ಕುಟುಂಬ ಈ ಮಾತು ಹೇಳುವುದೇ ಇಲ್ಲ. ಸಂಸಾರ ಕಟ್ಕೋ, ದುಃಖ ಅನ್ನುವ ಹಳ್ಳದಲ್ಲಿ ಬಿದ್ದು ಬಿಡು, ನೀನು ಬಡ್ಕತಿರು ನಾನು ಬಡ್ಕತಿರ್ತೀನಿ ಅಂತ. ನಮಗೆಲ್ಲ ಅದೇ ಮಾಡ್ತಿರೋದು. ವಯಸ್ಸಿಗೆ ಬಂದ ನನ್ನ ಮಗ, ಇನ್ನು ಇವನು ನನ್ನ ಮಾತು ಕೇಳುವುದಿಲ್ಲ, ಇವನಿಗೊಂದು ಮದುವೆ ಮಾಡಿಬಿಡ್ಬೇಕು, ಇವನು ಆಲೋಚಿಸಬೇಕು, ನಾನು ಮದುವೆಯಾಗಿ ಏನು ಸುಖವಿದ್ದೆ? ಮದುವೆ ಅಂದ್ರೆ ಏನು? ಮಾ ಅಂದ್ರೆ ಮರಣ, ಧೂ ಅಂದ್ರೆ ದುಃಖ, ವೇ ಅಂದ್ರೆ ವ್ಯಥೆ. ಇದೇ ಮದುವೆ.
ಇದರಲ್ಲಿ ನಾವೇನು ಸುಖ ಬೀಳಲಿಲ್ಲ. ನಮ್ಮ ಸಂತಾನವನ್ನು ತಕೊಂಡೋಗಿ ಇದರೊಳಗೆ ಕೆಡವಿ ಬಿಡ್ತೇವೆ. ಅವಾಗ ಇಬ್ರು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳೋದು. ಏನಪ್ಪ ಹಿಂಗಾಯ್ತು, ಮತ್ತೆ ಏನ್ ಮಾಡ್ತೀಯಪ್ಪ, ನನ್ನ ಗತಿನೂ ಅಷ್ಟೇ, ನಿನ್ನ ಗತಿನೂ ಅಷ್ಟೇ. ಇದ್ರೊಳಗೆ ಹೊರಳಾಡ್ಕೋತ ಸತ್ತು ಬಿಡೋದು. ಏನ್ ಸುಖ ಸಿಕ್ತು, ಏನ್ ಶಾಂತಿ ಸಿಕ್ತು? ಇದಕ್ಕಾಗಿ ಎಷ್ಟು ಶ್ರಮ ಪಡ್ತೇವೆ. ಸಾಲ ಸೋಲುಗಳು ಮಾಡಿ ಅವಮಾನಕ್ಕೆ ಗುರಿಯಾಗಿ ಅಪಕೀರ್ತಿ ಹೊತ್ತುಕೊಂಡು ಈ ಮದುವೆ ಮುಂಜಿ ಅಂತ ಹೇಳಿ ಮಾಡ್ತೇವೆ. ಇವೆಲ್ಲ ಎಷ್ಟು ಮನಸ್ಸಿನ ಮೋಸಗಾರಿಕೆ. ಗುರು ಮದುವೆ ಬ್ಯಾಡಪ್ಪ ಅಂತ, ಮನಸ್ಸು ಮದುವೆ ಮಾಡ್ಕೋ ಅಂತ. ಇಲ್ಲಿ ಮಾಡ್ಕೊಂಡವ್ರನ್ನ ಕಣ್ಣಿಂದ ನೋಡ್ತೇವೆ, ತಿಳಿಯುವುದಿಲ್ಲ ಇವರೆಲ್ಲ ಏನು ಗತಿಯಲ್ಲಿದ್ದಾರೆ, ನಾವು ಇಷ್ಟೇ ಗತಿ ಆಗ್ತೀವಲ್ಲ ಅಂತ ಹೇಳಿ ತಿಳಿಯುವುದಿಲ್ಲ. ನಾವಾಗ ನಾವೇ ಕೈ ಕೊಟ್ಟು ಬಂಧನದಲ್ಲಿ ಸಿಕ್ಕೊಳ್ತೇವೆ. ಏನು ಮದುವೆ ಆಗಬೇಕಾಗಿತ್ತು ನೀನು? ಈ ಭ್ರೂಮಧ್ಯ ಸ್ಥಾನದಲ್ಲಿ ಬಂದು ಅಲ್ಲಿ ಆಗುತ್ತಿರ್ತಕ್ಕಂಥ ಪರಮಾತ್ಮನ ದಿವ್ಯವಾಣಿಯ ಸ್ನೇಹ ಮಾಡಬೇಕಾಗಿತ್ತು. ಅಲ್ಲಿ ನೀನು ಸ್ನೇಹ ಮಾಡಿದ್ರೆ ಶರೀರ ರಹಿತವಾದಂಥದ್ದು, ಶಾಶ್ವತವಾದಂಥ ಆನಂದವನ್ನು ಕೊಡ್ತಕ್ಕಂಥದ್ದು ಯಾವುದು? ಮುಕ್ತಿಕಾಂಕ್ಷೆಯ ಮದುವೆಯನ್ನು ಗುರು ಮಾಡ್ತಿದ್ದ. ನೀನು ಮುಕ್ತಿ ಎನ್ನುವ ಕಾಂಕ್ಷೆಯನ್ನು ಮದುವೆ ಆಗಬೇಕಾಗಿತ್ತು. ಇಲ್ಲಿ ಸ್ತ್ರೀ ಪುರುಷ ಇಬ್ಬರು ಮೋಸ ಹೋಗಿಬಿಟ್ಟು. ಅದಕ್ಕಾಗಿ ಅಕ್ಕ ಮಹಾದೇವಿ ಏನಂತಾಳೆ, ಇಲ್ಲಿ ಅದು ಮದುವೆ ಮುಂಜಿ ಮಾತು ಎತ್ತಿದ್ರೆ ಅವಳು ಒಂದು ಮಾತು ಹೇಳ್ತಾಳೆ. ಏನಪ್ಪ ಈ ಮದುವೆ ಮುಂಜಿ ಯಾಕೆ ಹೇಳ್ತೀರ? ನೀವೆಲ್ಲ ಮಾಡ್ಕೊಂಡು ಏನ್ ಸುಖ ಬಿದ್ದೀರ? ನನ್ನ ಗಂಡ ಮಲ್ಲಿಕಾರ್ಜುನ ಒಬ್ಬನೇ ಆಗಲಿ, ಇವರು ಯಾರೂ ಅಲ್ಲ. ಯಾಕೆ ಇಲ್ಲಿ ಅವ್ರನ್ನ ಯಾಕೆ ಮದುವೆ ಆಗಬಾರ್ದು? ಇವರು ದುಃಖ ಕ್ಲೇಶ ಜನ್ಮ ಮರಣ ಅನ್ನುವುದರಲ್ಲಿ ಸಿಕ್ಕಿ ಹೋಗಿರುವ ಗಂಡಂದ್ರು ಇವರು. ಇವ್ರನ್ನೆಲ್ಲ ಒಲೆ ಒಳಗೆ ತಕೊಂಡು ಹೋಗಿ ಇಟ್ಟು ಸುಟ್ಟು ಬಿಡ್ರಿ ಅಂತ. ಮತ್ತೆ ನಿನ್ನ ಗಂಡ ಯಾರು? ನನ್ನ ಗಂಡ ಮಲ್ಲಿಕಾರ್ಜುನ. ಅವನಿಗೆ ಸಾವಿಲ್ಲ, ರೂಪವಿಲ್ಲ, ಆನಂದವೇ ಆನಂದ, ಅಲ್ಲಿ ದುಃಖ ಕ್ಲೇಶಾದಿಗಳಿಲ್ಲ. ಅಂಥವನು ನನ್ನ ಈ ಭ್ರೂಮಧ್ಯ ಸ್ಥಾನದಲ್ಲಿ ಇದ್ದಾನೆ. ಅವನಿಗೆ ನಾನು ಮದುವೆ ಆಗ್ತೀನಿ ಆಗಲಿ. ಇವ್ರನ್ನೆಲ್ಲ ಮದುವೆ ಆಗಿ ನಾನು ಬಂಧನದಲ್ಲಿ ಸಿಕ್ಕಿ ದುಃಖ ಯಾಕೆ ಭೋಗಿಸಬೇಕು ಅಂತ ಅದರಂತೆಯೇ ಅವಳು ಸಾಧಿಸಿಬಿಟ್ಲು. ಅವಳ ಸಾಧನೆಯಲ್ಲಿ ಪರಮಾತ್ಮನೇ ಸೋತು ಬಿಟ್ಟ. ತಾನೇ ಕೈ ಹಿಡಿದು ನಿನ್ನನ್ನು ನಾನು ಮದುವೆ ಆಗಿದ್ದೀನಿ ಬಾ ಅಂದ. ಎಂಥ ಒಂದು ಸಾಧನೆ! ಒಬ್ಬಳು ಸಾಧಾರಣ ಹೆಣ್ಣು ಮಗಳು. ಅವಳ ಜೀವನ ಚರಿತ್ರೆಯನ್ನ ನಾವು ನೋಡಿದರೆ, ಅದನ್ನ ಕೇಳಿದರೆ ನಮ್ಮ ಸಾಧನೆ ಎಂತದ್ದು, ಆ ಹೆಣ್ಣು ಮಗಳು ಎಂಥ ಸಾಧನೆ ಮಾಡಿದ್ಲು, ಸಂಬಂಧವೇ ಇಲ್ಲ. ನಾವು ಪುರುಷರೇ ಅಲ್ಲ, ಪೂರ್ಣ ಸ್ತ್ರೀಯರೂ ಅಲ್ಲ, ನಪುಂಸಕರಾಗಿ ಬಿಟ್ಟಿದ್ದೀವಿ. ನಮ್ಮಲ್ಲಿ ಇರುವ ಚೈತನ್ಯ ಎಲ್ಲ ವ್ಯರ್ಥವಾಗಿ ಪ್ರಪಂಚದ ಆಟದಲ್ಲಿ ಕಳೆದಿದ್ದೀವಿ. ಯಾರಿಗೆ ಏನಾದ್ರೂ ಸಿಕ್ಕಿದೆಯೇ ಅಂತ ಕೇಳ್ರಿ. ಇಷ್ಟೆಲ್ಲ ಸಂಪಾದನೆ ಮಾಡಿದೆ, ನಿನಗೇನು ಸಿಕ್ತು? ಬೆಂಗಳೂರಿನಲ್ಲಿ ಒಬ್ಬ ಗೋಪಾಲರಾವ್ ಅಂತ ಹೇಳಿ ಇದ್ರು. 1942-43 ಇಸ್ವಿ. ಅವ್ರ ಮನೆಗೆ ಸಮೀಪದಲ್ಲಿ ನಾವು ವಾಸ ಮಾಡ್ತಿದ್ವಿ. ಆತನು ಒಂದು ಸಾಧಾರಣ ಉದ್ಯೋಗಸ್ಥ, ಒಂದು ಬಟ್ಟೆಯ ಮಿಲ್ಲಿನಲ್ಲಿ ಉದ್ಯೋಗಸ್ಥ. ಅವನು ಈ ಚೀಟಿ ಪಾಟಿ ಅಂಥವಿಂಥವು ಇವಾಗೆಲ್ಲ ಇದೆಯಲ್ಲ, ಇದರ ವ್ಯವಹಾರ ಮಾಡ್ತಾ 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 11 ಕೋಟಿ ರೂಪಾಯಿ ಯಜಮಾನನಾಗಿಬಿಟ್ಟ ಆ ಕಾಲಕ್ಕೆ. ಆಮೇಲೆ ಏನು ಮಾಡ್ದ? 2 ಕೈಯು ಮೇಲೆತ್ತಿಬಿಟ್ಟ. ಅದಕ್ಕೇನಂತೀರ? ಐ ಪಿ ಎತ್ತಿಬಿಟ್ಟ. ಅವನ ಮನೆಯೊಳಗೆ ಏನಪ್ಪ ಇತ್ತು ಐ ಪಿ ಎತ್ತಿದ ಮೇಲೆ ಅಂದ್ರೆ,
2 ಮೊಂಡು ಪರಕೆ ಇತ್ತು, ಒಂದು ಹರಿದೋದ ಜಮಖಾನ, ಆಮೇಲೆ ಈ ಬೀದಿ ಒಳಗೆ ಇಟ್ಕೊಂಡು ಮಾರ್ತಾರಲ್ಲ ಈ ಕರೆಮಣೆ, ಡೂಪ್ಲಿಕೇಟ್ ಮುತ್ತುಗಳು ಅಂತಾವು ಒಂದು ಗಾಜಿನ ಪ್ಲೇಟ್ನಲ್ಲಿ ಇಟ್ಟಿದ. ಇನ್ನೇನು ಬಡ್ಕೊಂಡ್ರು ಇಲ್ಲ, ಒಂದು ಸಿಲ್ವರ್ ಚೊಂಬು ಲೋಟ ಕೂಡ ಇಲ್ಲ. ಏನಾಯ್ತು? 11 ಕೋಟಿ ರೂಪಾಯಿ. ಏನು ಮಾಡಿದ್ನೋ ಪರಮಾತ್ಮನಿಗೆ ಗೊತ್ತು. ಇದೆಲ್ಲ ಆಗಿ ಒಂದು 2-3 ವರ್ಷಗಳಾದ ಮೇಲೆ ಅಲ್ಲಿ ನಾವು ಸತ್ಸಂಗ ಮಾಡ್ತಿದ್ದಾಗ ಅಲ್ಲಿಗೆ ಬಂದ. ನಮಸ್ಕಾರ ಸ್ವಾಮಿ ಎಂದ. ಏನಪ್ಪ ಗೋಪಾಲರಾಯರೇ, ಚೆನ್ನಾಗಿದ್ದೀರಾ? ಏನು ಮತ್ತಷ್ಟು ದುಃಖ ಕ್ಲೇಶಗಳು ಹೆಚ್ಚಾದವೆ ಆಗಲಿ, ಮನಸ್ಸಿಗೆ ಶಾಂತಿಯೇ ಇಲ್ಲ ಸ್ವಾಮಿ, ಅದಕ್ಕಾಗಿ ಇಲ್ಲಿಗೆ ಬಂದಿದ್ದೀನಿ ಅಂತ. ಮತ್ತೆ 11 ಕೋಟಿ ಏನ್ ಮಾಡಿದೆಪ್ಪ? ಯಾರೋ ಬಂದು ಬಳಗ ಕುಟುಂಬ ಅನ್ನೋರು ತಿಂದು ಹೋಗ್ಬಿಟ್ರು. ಈಗ ನನ್ನ ಕೈಗೆ ಚಿಪ್ಪು ಕೊಟ್ಬಿಟ್ಟಿದ್ದಾರೆ, ಭಿಕ್ಷೆ ಎತ್ತುವ ಹಾಗೆ ಮಾಡಿಬಿಟ್ಟಿದ್ದಾರೆ. ನೋಡಿದೆ, ನಾವು ಬಂದು ಬಳಗ ಅಂತ ಕಟ್ಕೊಳ್ತೇವೆ. ಮಾತಿನಿಂದ ಉತ್ಪತ್ತಿ ಆದದ್ದು ಈ ಬಂಧು ಬಳಗ, ಮಾತಿನಿಂದಲೇ ಬಂಧು ಬಳಗ ಹೋಗ್ಬಿಡ್ತವೆ. ಯಾರ ಮನೆಯಲ್ಲೋ ಹುಟ್ಟಿರ್ತಾಳೆ ಹೆಣ್ಮಗಳು, ಅವಳನ್ನ ನಿನ್ನ ಮನೆಗೆ ಕರ್ಕೊಂಡು ಬಂದು ನನ್ನ ಹೆಂಡತಿ ಅಂತಿ. ಯಾರ ಮನೆಯಲ್ಲೋ ಹುಟ್ಟಿದವಳು ಹೆಂಡತಿ ಅಂತ ಹೆಸರಿಟ್ಟು ನಿನ್ನ ಮನೆಯ ಯಜಮಾನಿಕೆ ಅವಳು ಕೈನಲ್ಲಿ ಕೊಟ್ಟುಬಿಟ್ಟು, ಅವಳು ಒಂದು ಕ್ಷಣದಲ್ಲಿ ಏನ್ ಮಾಡ್ತಾಳೆ? ತಂದೆ ತಾಯಿ ನಿನ್ನ ಅಣ್ಣ ತಮ್ಮಂದ್ರು ಎಲ್ಲರನ್ನು ದೂರ ಮಾಡಿ ಮನೆ ಬಿಡಿಸಿಬಿಡ್ತಾಳೆ. ಇವಾಗ ಆಗ್ತಿರೋದೆಲ್ಲ ಅವೇ. ಅವಳು ಮಾತನ್ನು ನಾವು ಎಷ್ಟು ಪ್ರೇಮದಿಂದ ಕೇಳ್ತೇವೆ. ಇಂಥ ಮೋಸಗಾರಿಕೆ ಮಾಡಿ ಜೀವಿತದಲ್ಲೇ ಅಪಾರವಾದಂತಹ ಆಘಾತವನ್ನು ಉಂಟು ಮಾಡುವಂತಹ ಒಂದು ಮಾಯೆಯ ಮಾತನ್ನು ಕೇಳಿ ಎಂಥ ಹೀನ ಸ್ಥಿತಿಗೆ ಬಂದು ಬಿಡ್ತೇವೆ. ಆಮೇಲೆ ನಿನಗೆ ಬಿಡ್ತಾಳ? ಇಲ್ಲ. ಕಾಲವಶದಲ್ಲಿ ಬಂದು ನಿನ್ನನ್ನು ಮನೆಯಿಂದ ಹೊರಗೆ ತಳ್ಳುವಳಯ್ಯ. ನಿನ್ನದೇನು ನಡೆಯುವುದಿಲ್ಲ, ಅವಳೇ ಯಜಮಾನಿಯಾಗಿ ಕೂತು ಬಿಡ್ತಾಳೆ. ನಿನ್ನನ್ನು ಮನೆಯಿಂದ ಹೊರಗೆ ಹಾಕ್ತಾಳೆ ಆಗಲಿ, ಒಳಗಡೆ ಇರು ಅನ್ನೋದು. ಮನೆ ಕೂತ್ ಏನ್ ಮಾಡ್ತಿ? ಏನನ್ನು ಉದ್ಯೋಗ ಮಾಡಿ ನಡಿ, ಸಂಪಾದನೆ ಮಾಡಿ ತಕೊಂಡ್ ಬಾ. ನನ್ನ ಯಾಕೆ ಕಟ್ಕೊಂಡೆ? ಕಟ್ಕೊಂಡ ಮೇಲೆ ಕಡೆಯವರೆಗೂ ನೋಡು, ಇಲ್ಲದೆ ಹೋದ್ರೆ ನಾನು ಸುಮ್ಮನೆ ಇರುವುದಿಲ್ಲ. ಬೆದರಿಸಿ ನಿನ್ನ ಭಯದಲ್ಲಿ ಹಾಕಿ ಅವಮರ್ಯಾದೆ ಮಾಡಿ ಗುಲಾಮ್ನನ್ನಾಗಿ ಮಾಡಿಕೊಂಡು ಬಿಡ್ತಾರೆ. ನಿನ್ನ ಪುರುಷತ್ವ ಎಲ್ಲಿ ಹೋಯ್ತು? ಹೊರಗಡೆಗೆ ಹೋದ್ರೆ ಹುಲಿ ಹೆಂಗ್ ಹೋಗ್ತೀವಿ, ಮನೆ ಒಳಗೆ ಬರ್ಬೇಕಂದ್ರೆ ಇಲಿ ಹೆಂಗ್ ಬರ್ತೀವಿ? ಇದು ನಿನಗೆ ಕಾಣಿಸ್ತದ, ಗೊತ್ತಾಗ್ತದೆ. ಎಲ್ಲಿ ಆ ಒಂದು ಬಂಧನದಿಂದ ಬಿಡಿಸ್ಕೊ ಮತ್ತೆ ನೋಡೋಣ. ಅದರೊಳಗೆ ಕೊರಗಿ ಸತ್ತು ಬಿಡ್ತೇವೆ ಆಗಲಿ. ಇದು ಯಾತ್ರದಯ, ಇದರಿಂದ ಬಿಡಿಸ್ಕೋಬೇಕು. ನಾನು ಪುರುಷನು, ಅದೇ ಗೀತೆಯಲ್ಲಿ ಮುಖ್ಯವಾದ ಅಂಶ. ನೀನು ಪುರುಷ ಅನ್ನೋದೇ ಮರ್ತು ಹೋಗಿದ್ದೀಯಲ್ಲೋ ಅರ್ಜುನ. ಎಂಥ ಹುಚ್ಚ ನೀನು! ನನ್ನ ಸಂಗತದಲ್ಲಿ ಇದ್ದು ಕೂಡ ನಿನಗೆ ಈ ಜ್ಞಾನ ಬರಲಿಲ್ಲ ಅಂದ್ರೆ ಎಂಥ ನೀಚನು ನೀನು ಅಂದ. ಅವನನ್ನು ಅವಹೇಳನ ಮಾಡಿ ಅವಮಾನ ಮಾಡಿ ಗೀತೆಯನ್ನು ಬೋಧಿಸ್ತಾನೆ. ಆಮೇಲೆ ಅವನಿಗೆ ಅರ್ಥವಾಗೋದು. ಹಾಗೆ ನಮಗೂ ಸಹ ಸಾಧು ಸಂತ ಮಹಾತ್ಮರುಗಳು ಸತ್ಸಂಗದಲ್ಲಿ ಕೂಡಿಸಿಕೊಂಡು ನಾವು ಕಳ್ಕೊಂಡಿರುವ ಪುರುಷತ್ವವನ್ನು ಮತ್ತೆ ಪ್ರಾಪ್ತ ಮಾಡಿಕೊಳ್ಳಿಕ್ಕಾಗಿ ಉಪಾಯವನ್ನು ತೋರಿಸ್ತಾರೆ. ಸ್ತ್ರೀ ಏನು ಪುರುಷನೇ, ಇಬ್ಬರಿಗೂ ಉಪಾಯವನ್ನು ತೋರಿಸಿಕೊಡ್ತಾರೆ. ಇಬ್ಬರೂ ಸ್ವತಂತ್ರರಾಗಿ ಇರ್ರಿ, ಸುಖವಾಗಿ ಇರ್ರಿ, ಇಲ್ಲಿಯೂ ಸುಖವಾಗಿ ಇರ್ರಿ, ಈ ಶರೀರಕ್ಕೆ ಬಿಟ್ಟು ಹೋಗುವಾಗಲೂ ಸುಖವಾಗಿ ಇರ್ರಿ ಅನ್ನುವಂಥ ಆಶೀರ್ವಾದ ಮಾಡಿ ಸಹಜವಾದ ಯೋಗ, ನನ್ನ ಮನೆಯೊಳಗೆ ನಾನು ಮಾಡಿಕೊಳ್ಳುವ ಯೋಗ. ಇದಕ್ಕಾಗಿ ಅಡವಿ ಅರಣ್ಯಕ್ಕೆ ಹೋಗಬೇಕಾದ್ದಿಲ್ಲ, ಊಟ ಉಪವಾಸಾದಿಗಳು ಬಿಡಬೇಕಾದ್ದಿಲ್ಲ, ಜಾತಿ ಕುಲಗಳು ಬಿಡಬೇಕಾದ್ದಿಲ್ಲ.
ನಿನ್ನದೆಲ್ಲ ಮಾಡ್ಕೋ, ಅದ್ರ ಮಧ್ಯದಲ್ಲಿ ಇದು ಒಂದು ಕೆಲಸ ಅಂತ ಮಾಡು, ನಿನ್ನ ವ್ಯವಹಾರವೂ ಮಾಡ್ಕೋ. ಇದನ್ನು ಕೇಳ್ತು ಸತ್ಸಂಗ ಕೇಳ್ತಾ ಗುರುವಿನ ಮಾತಿನಂತೆ ನೀನು ಈ ಧ್ಯಾನಾಭ್ಯಾಸವನ್ನು ಮಾಡ್ತಾ ಬಂದ್ರೆ ನಿನ್ನಲ್ಲಿ ವಿವೇಕ ಶಕ್ತಿ ಬಂದುಬಿಡ್ತದೆ. ಈ ಪ್ರಪಂಚದಲ್ಲಿ ನೀನು ಮೋಸ ಹೋಗುವುದಿಲ್ಲ. ಆವಾಗ ಯಾರು ನಿನಗೆ ಮೋಸ ಮಾಡ್ತಾ ಇದ್ದಾರೋ ಅವರಿಗೆ ಮೋಸ ಮಾಡುವ ಶಕ್ತಿ ಬಂದ್ಬಿಡ್ತದೆ ನೀನು. ಅದೇ ಪುರುಷತ್ವ. ಪುರುಷತ್ವ ಅಂದ್ರೆ ಬರೇ ಮೀಸೆ ತಿರುವುದಲ್ಲ. ಪ್ರಾಣಿ ಪಕ್ಷಿ ಕೋಟಿಗಳಿಗೂ ಮೀಸೆಗಳಿದಾವೆ, ಮತ್ತೆ ಅವೆಲ್ಲ ಪುರುಷರೇನು ಅಲ್ಲ. ಇದು ಈ ಪುರುಷತ್ವ. ನಿನಗೆ ಯಾರು ಮೋಸ ಮಾಡ್ತಾ ಇದ್ದಾರೆ, ಇಲ್ಲಿ ಯಾವ ಶಕ್ತಿ, ಅದಕ್ಕೆ ಮೋಸ ಮಾಡುವ ಶಕ್ತಿಯನ್ನು ಗುರು ಕೊಡ್ತಾರೆ. ಈ ಪ್ರಪಂಚ ಬರೀ ಸುಳ್ಳೇ. ಈ ಶರೀರ ಸುಳ್ಳು, ಈ ಪ್ರಪಂಚ, ಈ ಶರೀರ ಎರಡು ಸುಳ್ಳಿನಲ್ಲಿ ನಿನ್ನನ್ನು ಸೇರಿಸ್ಬಿಟ್ಟಿದೆಯಲ್ಲ ಮನಸ್ಸು, ಅದು ಸುಳ್ಳು. ಆ ಮನಸ್ಸು ಇದೆಯೇ ಅಂದ್ರೆ ಇಲ್ಲ. ನೀವು ನಿದ್ರೆ ಮಾಡ್ತಿರ್ತೀರ, ಸ್ವಪ್ನವಿರ್ಲಾರ್ದೆ ಇರುವ ನಿದ್ರೆ ಬಂದಿರ್ತದೆ. ಅದು ಬಂದ್ರೇನೆ ನೀವು ಬೆಳಿಗ್ಗೆ ಎದ್ದೇಳೋದು, ಇಲ್ಲದ್ರೆ 4 ಮಂದಿ ಹೊತ್ತು ಬಿಡ್ತಾರೆ. ಆ ವೇಳೆಯಲ್ಲಿ ಮನಸ್ಸೇ ಇಲ್ಲ, ಮನಸ್ಸು ಸತ್ತು ಹೋಗಿರ್ತದೆ. ಸುಷುಪ್ತ್ಯಾವಸ್ಥೆ ಅಂತ, ಅಲ್ಲಿ ಮನಸ್ಸು ಇಲ್ಲ. ಮತ್ತೆ ಅಲ್ಲಿ ಯಾರಿದ್ದಾರೆ? ನೀನು ನಿನ್ನ ಪರಮಾತ್ಮನು ಇಬ್ಬರೂ ಒಂದಾಗಿರ್ತೀರ. ಅದಕ್ಕಾಗಿ ಆ ಸ್ವಪ್ನರಹಿತವಾದಂತಹ ನಿದ್ರೆಯನ್ನು ಮಾಡಿ ಯಾರು ಹೇಳ್ತಾರೋ ಅವ್ರು ಏನಂತಾರೆ, ಇವತ್ತು ಒಳ್ಳೆ ನಿದ್ರೆ ಬಂತಪ್ಪ, ಸುಖವಾಗಿತ್ತಪ್ಪ, ಶಾಂತವಾಗಿತ್ತಪ್ಪ ಅಂತಾರೆ. ಎಲ್ಲಿ ಸಿಕ್ತು ನಿನಗ? ಇಲ್ಲಿ ಸಿಕ್ತೆ? ನಿನ್ನ ಹಣ ಕಾಸು ಹೆಂಡ್ರು ಮಕ್ಕಳಿಂದ ಸಿಕ್ತೆ? ನಿನ್ನ ವ್ಯವಹಾರ ಮನೆ ಮಠಗಳಿಂದ ಸಿಕ್ತೆ? ಇಲ್ಲವಲ್ಲ. ಈ ಭೂಮಧ್ಯ ಸ್ಥಾನದಲ್ಲಿ ಅದು ಸಿಕ್ತು ನಿನಗೆ. ಅದನ್ನೇ ಜಾಗೃತಾವಸ್ಥೆಯಲ್ಲಿ ಕಂಡುಕೊಳ್ಳಪ್ಪ ಅನ್ನೋದು. ನಿದ್ರಾವಸ್ಥೆಯಲ್ಲೇ ನಮಗೆ ಇಂಥದ್ದೊಂದು ಸುಖ ಸಿಗ್ತದೆ. ಅಲ್ಲಿ ಯಾವುದೂ ಇರುವುದಿಲ್ಲ. ನೀನು ಒಬ್ಬನು, ನಿನ್ನ ಜೊತೆಗೆ ನಿನ್ನ ಗುರು ಇರ್ತಾರೆ. ಆಗ ನಮಗೆ ಆ ಸುಖದ ಅನುಭವ ಆಗಿ ಬೆಳಗ್ಗೆ ಎದ್ದು ಹೇಳ್ಕೊಳ್ತೇವೆ. ಅದನ್ನೇ ಜಾಗೃತಾವಸ್ಥೆಯಲ್ಲಿ ಪ್ರಾಪ್ತ ಮಾಡು. ಎಚ್ಚರವಾಗಿದ್ದಾಗ ತಿಳಿ ಅದೆಷ್ಟು ಚೆನ್ನಾಗಿರ್ತದೆ. ನಾವು ಹಾಗೆ ಮಾಡುವುದಿಲ್ಲ. ನಮ್ಗೆ ಒಳ್ಳೆ ಎಕ್ಸ್ಪ್ರೆಸ್ ಗಾಡಿಗಳಿರ್ತವೆ, ಪ್ಯಾಸೆಂಜರ್ಗಳಿರ್ತವೆ, ಮೇಲ್ ಗಾಡಿಗಳಿರ್ತವೆ. ಆದ್ರೆ ಅದ್ರೊಳಗೆ ಹೋಗಲ್ಲ. ಗೂಡ್ಸ್ ಗಾಡಿಲಿ ಹೋದ್ರೆ ಏನ್ ಗೊತ್ತಾಗ್ತದೆ ನಮ್ಗೆ? ಗೂಡ್ಸ್ ಗಾಡಿ ಯಾವುದು? ಸಾಮಾನುಗಳು ಸಾಗಿಸೋದು. ಅದಕ್ಕೆ ಕಿಟಕಿ ಇಲ್ಲ, ಸುಡುಗಾಡು ಬಾಗಿಲು ಇಲ್ಲ. ಎಲ್ಲ ಸಾಮಾನುಗಳು ಒಳಗೆ ಹಾಕಿರ್ತಾರೆ, ಬಾಗಿಲು ಮುಚ್ಚಿಬಿಟ್ಟಿರ್ತಾರೆ. ಆ ಗಾಡಿಗಳಲ್ಲಿ ನಾವು ಪ್ರತಿನಿತ್ಯ ಪ್ರಯಾಣ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಕತ್ತಲು, ಬೆಳಕೇ ಇಲ್ಲ. ಮತ್ತೆ ಬೆಳಕು ಬೇಕಂದ್ರೆ ಗುರುವಿನ ಮಾತು ಕೇಳು, ಮನಸ್ಸು ಮಾತು ಕೇಳಬೇಡ. ಸದ್ಗುರು ನಿನ್ನ ಬೆಳಕಿನ ಮಾರ್ಗದಲ್ಲಿ ಕರೆದು ಹೋಗ್ತಾ, ತಾನೇ ಬೆಳಕಾಗ್ತಾನೆ. ಅದಕ್ಕಾಗಿ ಗುರುವಿನ ಸಮಾನ ಇನ್ನೊಂದು ಶಕ್ತಿ ಇಲ್ಲ ಅಂದ್ರೆ. ಗುರು ವ್ಯಕ್ತಿ ಅಲ್ಲ, ಅದು ಶಕ್ತಿ. ಇದು ಜ್ಞಾಪಕ ಇಟ್ಕೊಳ್ರಿ. ದೇಹದಾರಿ ಗುರುಗಳಲ್ಲ. ಈ ದೇಹದ ಒಳಗೆ ಸರ್ವ ಪ್ರಾಣಿಗಳಿಗೂ ಪ್ರಾಣಕ್ಕೆ ಪೂಜ್ಯನಾಗಿರ್ತಕ್ಕಂಥವನು, ನಮ್ಮ ಪ್ರಾಣವನ್ನು ಸಂರಕ್ಷಣೆ ಮಾಡ್ತಿರ್ತಕ್ಕಂಥವನು ಗುರು ಅಥವಾ ಪರಮಾತ್ಮ. ಅದರಲ್ಲಿ ಭೇದವೇ ಇಲ್ಲ. ಅವನು ನಮ್ಮ ಅಂತರದಲ್ಲಿ ಈ ಭೂಮಧ್ಯ ಸ್ಥಾನದಲ್ಲಿ ಪ್ರಕಟವಾಗಿ ಇದ್ದಾನೆ. ನೀನು ನೋಡ್ಲಿಲ್ಲ, ಇದ್ದಾನೆ. ಅವನು ನಿನ್ನಿಂದ ಇನ್ನೇನು ಬೇರೆ ಕೇಳಲಿಲ್ಲ. ನಿನ್ನ ಹತ್ರ ಏನಿದೆ ಅವನಿಗೆ ಕೊಡುವುದು? ಬರೀ ಕೈನಲ್ಲಿ ಬಂದಿ, ಹೋಗುವಾಗ ಬರೀ ಕೈನಲ್ಲಿ ಹೋಗ್ತಿ. ಅವನಿಗೇನು ಕೊಡ್ತಿ? ಅವನು ನಿತ್ಯ ತೃಪ್ತನು, ನಿರಾಶಾಪರನು. ಅವನಿಗೆ ಏನು ಕೊಟ್ಟು ಸಂತೋಷ ಪಡಿಸ್ತೀನಿ? ಏನೂ ಇಲ್ಲ. ನಿನ್ನ ಭಾವನೆಯನ್ನ ಇಲ್ಲಿ ತಂದು ಇರಿಸು. ನಾನು ಇಲ್ಲಿ ನೋಡ್ತಾ ಇದ್ದೀನಿ ಅಂತ ತಿಳಿ, ಅದೇ ಭಾವನೆ. ಇನ್ನೇನು ನೀನು ಇಲ್ಲಿ ಅಷ್ಟಾಂಗ ಯೋಗ ಪ್ರಾಣಾಯಾಮ ಯೋಗಗಳು ಮಾಡಬೇಕಾದ ಕೆಲಸ ಇಲ್ಲ.
ಹೀಗೆ ಯಾರು ಅಭ್ಯಾಸ ಮಾಡ್ತ ಈ ಭೂಮಧ್ಯ ಸ್ಥಾನದಲ್ಲಿ ನಿಲ್ಲುತ್ತಾರೋ ಅದು ನಮಗೆ ಗೊತ್ತಾಗಿ ಹೋಗ್ತದೆ. ಕೆಳಗಿನ ಸ್ಥಾನಗಳನ್ನೆಲ್ಲ ಖಾಲಿ ಮಾಡಿ ಇಲ್ಲಿ ಬಂದು ನಿಲ್ತೇವೋ ಅನ್ನೋದು ಗೊತ್ತಾಗ್ತದೆ. ಅದನ್ನೇ ಸಹಜಯೋಗ ಅಂದ್ರು. ಎಚ್ಚರದಲ್ಲಿ ನೀನು ತಿಳಿಯುವುದು. ಇಲ್ಲಿ ಅದರದು ಅನುಭವ 1 ಸೆಕೆಂಡ್ ಮಾಡ್ಕೊ ಸಾಕು. ಆಮೇಲೆ ನಿನಗೆ ಬಂಧನವೂ ಇಲ್ಲ, ದುಃಖವೂ ಇಲ್ಲ. ಜನ್ಮ ಮರಣಾದಿ ಹದ್ದನ್ನೇ ದಾಟಿಬಿಡ್ತೀನಿ. ಅಂಥ ಒಂದು ಶಕ್ತಿ ನಮ್ಮಲ್ಲಿ ಇರಿಸಿಕೊಂಡು ವ್ಯರ್ಥವಾಗಿ ಮನಸ್ಸು ಮಾತು ಕೇಳಿ ಹೊರಗಡೆಗೆ ಏನೇನೋ ಹುಚ್ಚಾಟ ಆಡ್ತಾ ಇದ್ದೇವೆ. ಆ ದೇವರು, ಈ ದೇವರು, ತೀರ್ಥಕ್ಷೇತ್ರಗಳು, ಉಪವಾಸಾದಿ ವ್ರತಗಳು ಒಂದೊಂದೇನು, ಇವೆಲ್ಲ ಬರೇ ಸುಳ್ಳೆ. ಇವೆಲ್ಲ ನೀನು ಮನಸ್ಸು ಮಾಡಿಸ್ತಾ ಇದೆ, ನೀನು ಆಡ್ತಾ ಇದ್ದೆ. ಯಾವುದು ತೀರ್ಥಕ್ಷೇತ್ರ? ಯಾರೇ ಮಹಾತ್ಮರು ಅಲ್ಲಿ ಧ್ಯಾನ ತಪಶ್ಚರ್ಯ ಮಾಡಿದ್ದರಿಂದ ಅವರದು ಆ ತಪಶ್ಚರ್ಯ ಧ್ಯಾನದ ಫಲ ಇರುವುದರಿಂದ ಅದು ಪುಣ್ಯಕ್ಷೇತ್ರ ಅಷ್ಟೇ. ನೀನು ಹಾಗೆ ಮಾಡು. ಆ ಕ್ಷೇತ್ರ ಈ ಕ್ಷೇತ್ರ ತಿರುಗುವ ಕೆಲಸ ಇಲ್ಲ. ಈ ಭೂಮಧ್ಯ ಸ್ಥಾನವೇ ಮಹಾನ್ ಪುಣ್ಯಕ್ಷೇತ್ರ ಆಗ್ತದೆ. ಇಲ್ಲಿರುವಂತಹ ಪವಿತ್ರತೆ ಇನ್ನು ಎಲ್ಲಿಯೂ ಇಲ್ಲ. ಅಂಥ ಒಂದು ದಿವ್ಯ ಸ್ಥಾನ ನಿನ್ನಲ್ಲಿ ಇರಿಸಿಕೊಂಡು ಹುಚ್ಚನಂತೆ ಅಲ್ಲಿ ಇಲ್ಲಿ ತಿರುಗಾಡ್ತಿ. ಆ ದೇವರು, ಈ ದೇವರು, ಗುಡಿ ಗೋಪುರ ಅಂತ ಇವೆಲ್ಲ ನಾವು ಮಾಡಿರೋದೆ. ನಾವೇ ಸುಳ್ಳು. ನಾವು ಮಾಡಿರೋದು ಮತ್ತಿನ್ನು ಸುಳ್ಳಾಗದೆ. ನಿನ್ಗೆ ಸ್ಥಿರತ್ವ ಎಲ್ಲಿದೆ? ಸ್ಥಿರತ್ವವೇ ಇಲ್ಲದವನಿಂದ ಸೃಷ್ಟಿಯಾದದ್ದೆಲ್ಲವೂ ಸುಳ್ಳೆ. ಅದಕ್ಕಾಗಿ ಮನೋಮಯಂ ಜಗತ್ತಂದ್ರು. ಮನಸ್ಸ ಸಹವಾಸದಲ್ಲಿ ಕೂಡಿ ನೀನು ಏನು ಮಾಡಿದೆ? ಇವೆಲ್ಲ ಸುಳ್ಳೆ. ಸುಳ್ಳಿನಿಂದ ಸುಖವನ್ನು ಪ್ರಾಪ್ತಿ ಮಾಡಲಿಕ್ಕೆ ಬರುವುದಿಲ್ಲ. ಅದಕ್ಕಾಗಿ ನೀನು ಮನಸ್ಸಿನ ಸುಳ್ಳಿನವನ ಮಾತು ಬಿಟ್ಟುಬಿಡು. ಅವನ ಮಾತು ಕೇಳಬೇಡ. ನಿನ್ನ ಗುರುವಿನ ಮಾತು ಕೇಳು. ಅವನ ಮಾತಿನಂತೆ ನಡಿ. ಅವನು ಏನಂತಾನೆ? ಏಕ ಕದಂ ಆಗೇ ಬಿಡು. ನೀನು 1 ಹೆಜ್ಜೆ ನನ್ನ ಮಾತಿನಂತೆ ನಡಿಯಪ್ಪ, ನಾನು ನಿನ್ನ ಕಡೆಗೆ 10 ಹೆಜ್ಜೆ ಬಂದು ಸಹಾಯ ಕೊಡ್ತೀನಿ ಅಂತ. ನಾವು ಗುರುಗಳ ಮಾತನ್ನು ಮೀರಿ ಬಿಡ್ತೇವು. ಈ ಮನಸ್ಸಿನ ಮಾತಿನಲ್ಲಿ ಹೋಗ್ಬಿಡ್ತೇವೆ. ಕೇಳೋವರೆಗೂ ಬಹಳ ಚೆಂದಾಗಿತ್ತು, ಇದರಂತೆಯೇ ನಡೀಬೇಕು ಅಂತ ಇಲ್ಲಿ ಅಂದ್ಕೊಳ್ತೇವು. ಎದ್ದು ಹೋಗುವಾಗ ಇಲ್ಲಿ ಅದನ್ನು ಇಲ್ಲೇ ಬಿಟ್ಟು ಬಿಡ್ತೇವು. ತಿರ್ಗಾ ಮನಸ್ಸಿನ ಮಾತು ಕೇಳ್ಕೋತೆ ಹೋಗ್ಬಿಡ್ತೇವೆ. ಹೀಗೆ ಎಷ್ಟು ಜನ್ಮಗಳು ಕಳೆದು ಬಿಟ್ಟಿವೋ, ಎಷ್ಟು ಸರ್ತಿ ಹುಟ್ಟು ಸಾವುಗಳಲ್ಲಿ ಬಂದವೋ, ಆದರೂ ನಮಗೆ ಪ್ರಜ್ಞೆ ಬರಲಿಲ್ಲ ಅಂದ್ರೆ ನಾವು ಇನ್ನೂ ಮನುಷ್ಯತ್ವಕ್ಕೆ ಬರಲಿಲ್ಲ. ಮನುಷ್ಯತ್ವ ಯಾವಾಗ ಬರ್ತದೆ? ಸತ್ಸಂಗ ಶ್ರವಣ ಮಾಡ್ತ ಸಾಧು ಸಂತರ ಸ್ನೇಹದಲ್ಲಿ ಇದ್ದು ಗುರುವಿನಿಂದ ನೀನು ಈ ಮರ್ಮವನ್ನು ತಿಳಿದಾಗ ನಿನಗೆ ಮನುಷ್ಯತ್ವ ಬರ್ತದೆ. ಅಲ್ಲಿವರೆಗೂ ಮನುಷ್ಯತ್ವ ಇಲ್ಲ. ಅದಕ್ಕಾಗಿ ನಾವು ಈಗ ಮನುಷ್ಯತ್ವಕ್ಕೆ ಬಂದು ಅಲ್ಲಿಂದ ದೈವತ್ವಕ್ಕೆ ಹೋಗಬೇಕೇ ಆಗಲಿ, ಮತ್ತೆ ಕೆಳಕ್ಕೆ ಇಳಿಬಾರ್ದು. ಪ್ರಾರ್ಥನೆ.